ವೇದಗಳ ಸಾರವನ್ನು ಕನ್ನಡದಲ್ಲಿ ಅಳವಡಿಸಿರ್ತಕ್ಕಂಥ ನಿಜಗುಣ ಶಿವಯೋಗಿಗಳವರ ಪಾದಕ್ಕೂ ಹಾಗೂ ಉಪನಿಷತ್ ಸಾರವನ್ನು ವಚನ ರೂಪದಲ್ಲಿ ಅಳವಡಿಸಿರ್ತಕ್ಕಂಥ ಬಸವಾದಿ ಪ್ರಮುಖರಿಗೂ ನಿಜಗುಣ ಶಾಸ್ತ್ರಕ್ಕೆ ಟೀಕಾ ತಾತ್ಪರ್ಯವನ್ನು ಬರೆದಿರ್ತಕ್ಕಂಥ ಸಿದ್ಧಾರೂಢರ ಪರಂಪರೆಗೂ ವಂದಿಸಿ ಶಾಸ್ತ್ರ ಶ್ರವಣ ಮಾಡತಕ್ಕಂಥ ಶಿವಸ್ವರೂಪಗಳೇ ನಿಮ್ಮೆಲ್ಲರಿಗೂ ಅನಂತ ನಮಸ್ಕಾರಗಳನ್ನು ಸಮರ್ಪಣೆ ಮಾಡಿ ಶ್ರೀಮನ್ ನಿಜಗುಣ ಶಿವಗಳ ಪರಮಾನುಭವ ಬೋಧಿ ಅಂತಕ್ಕಂಥ ಗ್ರಂಥದಲ್ಲಿ ಇದುವರೆಗೆ 10ನೇ ಸೂತ್ರ ಮುಗಿದು ಇವತ್ತಿನ ದಿವಸ 11ನೇ ಸೂತ್ರ ಪ್ರಾರಂಭ. 10ನೇ ಸೂತ್ರದೊಳಗೆ ಏನು ಹೇಳಿದ್ರು ಅಂತ ಕೇಳಿದ್ರೆ, ಸುಳ್ಳಾದ ಜಗತ್ತು ನಮಗೆ ಕಾಣಬೇಕಾದ ಕಾರಣ ಏನು ಅಂತ ಕೇಳಿದ್ರೆ ಸ್ಫಟಿಕ ಮಣಿಯ ಒಂದು ದೃಷ್ಟಾಂತವನ್ನು ಕೊಡ್ತಾರೆ. ಸ್ಫಟಿಕ ಅಂತಂದ್ರೆ ಬೆಳಗಿರ್ತಕ್ಕಂಥದ್ದು. ಅದಕ್ಕೆ ಒಂದು ಕೆಂಪು ಹೂವು ತಂದಲ್ಲಿ ಇಟ್ಟು ಅಂದ್ರೆ ಆ ಕೆಂಪು ಕಾಣುತ್ತದೆ ಮಣಿ. ಹಳದಿ ಹೂವು ಇಟ್ಟನಪ್ಪ ಅಂದ್ರೆ ಹಳದಿ ವರ್ಣ ಕಾಣ್ತೈತಿ. ನಾವು ಯಾವ ವರ್ಣದ ವಸ್ತುವನ್ನು ಇಡ್ತೀವಿ ಆ ರೂಪವಾಗಿ ಆ ಮಣಿ ತೋರ್ತದೆ. ಅದರಂತೆ ಈ ಸುಳ್ಳಾದ ಜಗತ್ತು ಅವರವರ ಭಾವಕ್ಕೆ, ಅವರವರ ಭಕ್ತಿಗೆ, ಅವರವರ ಚೆನ್ನಾಗಿ ಕಾಣುವುದು. ಅವ್ರ ಭಾವ ಹೆಂಗೈತಿ, ಕರೆವಂದ್ರೆ ಕರೆವಾಗೈತಿ, ಸುಳ್ಳಂದ್ರೆ ಸುಳ್ಳ. ನಿಜವಾಗಿ ನೋಡಿದ್ರೆ ಅದು ಇಲ್ಲ ಇದ್ರೂ ಕೂಡ ಅದು ಸತ್ಯವಾಗಿ ಐತಿರ್ತಕ್ಕಂಥ ವಿಚಾರವನ್ನು ಶ್ರೀಮನ್ ನಿಜಗುಣ ಶಿವಯೋಗಿಗಳು ಈ 11ನೇ ಸೂತ್ರದೊಳಗೆ ಏನ್ ಹೇಳ್ತಾರ ಅಂತಂದ್ರೆ, ಪೂರ್ವ ಸೂತ್ರದಲ್ಲಿ ಅಹಂ ಇದಂ ಲಕ್ಷಣಾತ್ಮಕ ಜಗತ್ತು ಅಧ್ಯಾಸವಾದ್ದರಿಂದ ಮಿಥ್ಯೆ ಎಂಬುದಾಗಿ ಹೇಳಿ, ಮೊದಲ 10ನೇ ಸೂತ್ರದೊಳಗೆ ಏನ್ ಹೇಳಿದ್ರು ಅವರು, ಅಹಂ ಇದಂ ಲಕ್ಷಣಾತ್ಮಕ. ಅಹಂ ಅಂದ್ರೆ ನಾನು, ಇದಂ ನಂದು ಅಂತಕ್ಕಂಥದ್ದು ಅಹಂಕಾರದ ಮೂಲವಾಗಿ ಜಗತ್ತು ಉತ್ಪತ್ತಿ ಅಂತ ಹೇಳ್ಕೊಂಡು ಬಂದಿದೆ. ಜಗತ್ತು ಅಧ್ಯಾಸವಾದ್ದರಿಂದ ಅಂದ್ರೆ ತಪ್ಪು ತಿಳುವಳಿಕೆಯಿಂದ, ಜಗತ್ತು ತಪ್ಪು ತಿಳುವಳಿಕೆಯಿಂದ ಅದು ಮಿಥ್ಯೆ ಎಂಬುದಾಗಿ ಹೇಳಿ ಈ ಸೂತ್ರದಲ್ಲಿ ಮೃತ್ತಿಕೆಯಲ್ಲಿ ಘಟವು ಅತ್ಯಂತ ಅಭಾವವಾಗಿರುವಂತೆ ಈ ಜಗತ್ತು ತನ್ನಲ್ಲಿ ಅತ್ಯಂತ ಅಭಾವವಾಗಿರುವುದೆಂದು ಶ್ರುತಿ ದೃಷ್ಟಿಯಿಂದ ಹೇಳುತ್ತಾರೆ. ಅದು ಹೆಂಗ ಜಗತ್ತು ಕರೆಯನ್ನು ತಿಳ್ಕೊಂಡಿದ್ರಲ್ಲ, ಯಾತದ್ರಿಂದ ಅಹಂ ಇದಂ ಲಕ್ಷಣಾತ್ಮಕವಾಗಿ ಬಂದಿತ್ತು ಅಂದ್ರೆ ನಾನು ನಂದು ಅಂತಕ್ಕಂಥ ತಿಳುವಳಿಕೆ ಇತ್ತಲ್ಲ, ಆ ತಿಳುವಳಿಕೆಯಿಂದ ಈ ಜಗತ್ತು ಸತ್ಯವಾಗಿ ಅದು ಸುಳ್ಳು ಅನ್ನೋದಕ್ಕ ಒಂದು ಮೃತ್ತಿಕೆ ಒಂದು ಉದಾಹರಣೆಯನ್ನು ಕೊಡ್ತಾರೆ. ಗಡಿಗೆ ಅದು ಏನಂತ ಹೇಳ್ತಾರೆ ಇವರು ಮುಂದಿನ 11ನೇ ಸೂತ್ರದೊಳಗಂದ್ರೆ, ಅತ್ಯಂತ ಅಭಾವ ಈ ಜಗದಂತೂ ತನ್ನಲ್ಲಿ ಮೃತ್ತಿಕೆಯು ತೋರ್ಪ ಘಟದಂತೆ. ಅತ್ಯಂತ ಅಭಾವ ಈ ಜಗತ್ತು ಮೊದಲ ಇಲ್ಲ, ಆದ್ರೂ ಕೂಡ ಐತಿ ಅನ್ನೋ ಭ್ರಮ ಹೆಂಗ್ ಬಂತು ಅಂದ್ರ, ಇಲ್ಲದ ಮೃತ್ತಿಕೆಯೋಳು ಘಟವು ಇದ್ದಂತೆ ತೋರುವಂತೆ. ಮೊದಲನ ಇಲ್ಲ, ಘಟ ಹುಟ್ಟೋದಕ್ಕಿಂತ ಮೊದಲನೂ ಇಲ್ಲ, ಹುಟ್ಟಿದ ನಂತರನೂ ಇಲ್ಲ, ಮತ್ತೆ ನಾಶ ಆದ್ರೂ ಇಲ್ಲ. 4 ಅಭಾವಗಳನ್ನು ಹೇಳ್ತಾರೆ ಇಲ್ಲಿ. ಅತ್ಯಂತ ಅಭಾವ, ಪ್ರಾಗ್ಭಾವ, ಪ್ರಧ್ವಂಸಾಭಾವ, ಅತ್ಯಂತ ಅಭಾವ. 4 ಅಭಾವ ಅಂದ್ರ ಇಲ್ಲದ್ದು. ಅತ್ಯಂತ ಅಭಾವ ಮೊದಲನೇ ಇಲ್ಲ. ಹಂಗತಿ ಬಳಿಕ ಜಗತ್ತು 4 ಅಭಾವಗಳಿಂದ ಕೂಡಿರುವುದು. ಈ ವಿಶ್ವವಿದು ಪ್ರಾಗ್ಭಾವ ಆ ಪ್ರಧ್ವಂಸಾಭಾವ ಅನ್ನುವ ರೇತರ ಅಭಾವ, ಇನ್ನಿತರೇತರ ಅಭಾವ. ಪ್ರಾಗ್ಭಾವ, ಪ್ರಧ್ವಂಸಾಭಾವ, ಇತರೇತರ ಅಭಾವ ಮತ್ತು ಅತ್ಯಂತ ಅಭಾವ, 4 ಅಭಾವಗಳಿಂದ. ಅದು ಗಡಿಗೆ ಮೊದಲನ ಇಲ್ಲ, ಹುಟ್ಟಿದ ಮೇಲೂ ಮಣ್ಣ ಐತಿ, ಮೊದಲು ಮಣ್ಣ ಐತಿ. ಅದು ಒಡ ಚೂರಾದಾಗೂ ಮಣ್ಣ ಐತಿ.
ಮತ್ತೆ ಮೊದಲನು ಇಲ್ಲ ಇಲ್ಲ. ಅದಕ್ಕೆ ಏನಂತ ಹೇಳಿದ್ರು, 4 ಅಭಾವಗಳನ್ನ ಈ ಮೃತ್ತಿಕೆ ಒಂದು ದೃಷ್ಟಾಂತದಿಂದ ಜಗತ್ತು ಸುಳ್ಳು ಅಂತಕ್ಕಂಥದ್ದನ್ನ ತಿಳಿಸ್ಲಿಕ್ಕೆ ಪ್ರಾರಂಭವನ್ನು ಮಾಡಿದ್ದಾರೆ. ಜಗತ್ತು 4 ಅಭಾವಗಳಿಂದ ಕೂಡಿರುವ ಕಾರಣ ಇದು ಮಿಥ್ಯೆಯಾಗಿರುವುದು, ಅಭಾವ ರೂಪವಾಗಿದೆ ಎಂಬ ಭಾವ. ಮಿಥ್ಯ ಅಂದ್ರೆ ಸುಳ್ಳು, ಅಭಾವ ಅಂದ್ರೆ ಇಲ್ಲ ಇಲ್ಲ, ಮೊದಲನೂ ಇಲ್ಲ, ಮತ್ತೆ ಅದು ನಾಶ ಆದಾಗನು ಇಲ್ಲ. ಜಗತ್ತು ತೋರ್ತೈತಿ, ಮೊದಲಿತ್ತನೂ ಇಲ್ಲ. ಮತ್ತಿದು ಪ್ರಳಯ ಆದಾಗ ಐತೇನು ಜಗತ್ತು ಎಂದಾದ್ರೂ ಒಂದಿನ ಪ್ರಳಯ? ಯಾಕಂದ್ರೆ ಯಾವತ್ತು ತೋರ್ತೈತಿ ಅಂದ್ರೆ ಅದು ನಾಶ ಆಗ್ಲೇಬೇಕು. ಇಲ್ಲಿ ಒಂದು ಅವಸ್ಥೆ ಒಳಗೆ ತೋರಿದ್ದು ಇನ್ನೊಂದು ಅವಸ್ಥೆ ಒಳಗನ ಇಲ್ಲ, ಪ್ರಳಯ ಆಗಿ ಹೋಗುತ್ತೆ. ನಿತ್ಯ ಪ್ರಳಯ, ನೈಮಿತ್ತಿಕ ಪ್ರಳಯ, ಮಹಾಪ್ರಳಯ ಅಂತ 3 ಪ್ರಳಯ. ನಿತ್ಯ ಪ್ರಳಯ ಅಂದ್ರೆ ನಿತ್ಯ ಅನ್ನೋದೇನೈತಿ, ನಿತ್ಯ ಪ್ರಳಯ. ನಿತ್ಯನೂ ಪ್ರಳಯ ಆಗಿ ಹೋಗುತ್ತೆ. ನಿತ್ಯ ಹತ್ತಿದಾಗ ಜಗತ್ತಿಲ್ಲ, ನಾನು ಇಲ್ಲ, ಏನಿಲ್ಲ, ಪ್ರಳಯ. ನೈಮಿತ್ತಿಕ ಪ್ರಳಯ ಅಂದ್ರ ಏನಾದ್ರೂ ತಲಿ ಪೆಟ್ಟು ಬಿತ್ತು, ಮ್ಯಾಗಿದ್ದ ಬೀಳಿ ಅಥವಾ ಯಾರ ತಲಿ ಬಡಿದ್ರು ಕೂಡ ಪ್ರಜ್ಞೆ ತೆಪ್ಪಿ ಅಲ್ಲಿ ನಾನನ್ನ ಭಾವ ಹೋಗಿ ಇದು ಏನೈತಿ ನಿತ್ಯ ಪ್ರಳಯ, ನೈಮಿತ್ತಿಕ ಪ್ರಳಯ. ಮಹಾಪ್ರಳಯ ಅಂತಂದ್ರ ಈ ಶ್ವಾಸ ಇರಲಿ ತನಕ ಅಷ್ಟ, ಶ್ವಾಸ ಹೋದ್ಮೇಲೆ ಅವಾಗನು ಇಲ್ಲ, ಮಹಾಪ್ರಳಯ. ಅದಕ್ಕೆ ನಿತ್ಯ ಪ್ರಳಯ, ನೈಮಿತ್ತಿಕ ಪ್ರಳಯ, ಮಹಾಪ್ರಳಯ. ಪ್ರಳಯ ಅಂದ್ರೆ ನಾಶ ಆಗ್ತಕ್ಕಂಥ ಅರ್ಥ. ಜಗತ್ತು 4 ಅಭಾವಗಳಿಂದ ಕೂಡಿರುವ ಕಾರಣ ಇದು ಮಿಥ್ಯೆಯಾಗಿರುವುದು, ಅಭಾವ ರೂಪವಿದೆ ಎಂಬ ಭಾವ. ಬಳಿಕ ಮೇಲಿನ ಪದ್ಯದಲ್ಲಿ ಹೇಳಿದ ಪ್ರಾಗ್ಭಾವ ಮೊದಲಾದ ಸಂಸ್ಕೃತ ಪದಗಳಿಗೆ ಕನ್ನಡದಲ್ಲಿ ಅರ್ಥವನ್ನು ಹೇಳುತ್ತಾರೆ. ಸಂಸ್ಕೃತ ಇದು ಈಗ ಇದ್ರೊಳಗೆ ಕನ್ನಡದೊಳಗೆ ಹೇಳ್ತಾರೆ ಅಭಾವದ ಲಕ್ಷಣವನ್ನು. ಸಂಸ್ಕೃತದೊಳಗೆ ಹೇಳಿದ್ರು ಇಷ್ಟು, ಅದನ್ನು ಕನ್ನಡದೊಳಗೆ ತಿಳಿಸ್ತಕ್ಕಂಥವ್ರೆ. ಏನಂದ್ರೆ, ಘಟದಂತೆ ತೋರ್ಕಿಗೆ ಮೊದಲಿಲ್ಲ, ಘಟವಿಂತು ಘಟವಾಗಿ ಕೆಟ್ಟ ಬಳಿಕದಿಲ್ಲ. ಘಟವಲ್ಲವದು ಮೃತ್ತಿಗೆ ಬೇರೆ ತಾನೊಂದು, ಘಟವಿಲ್ಲವದರಿಂದೆ ಖುಷಿ ತೋರ್ಕೆ. ಘಟ ಅನ್ನೋದು ಗಡಿಗೆ, ಅದು ಮೊದಲನು ಇಲ್ಲ, ಮತ್ತೆ ಗಡ್ಡಿ ಆದಾಗನು ಇಲ್ಲ, ಅದು ಮಣ್ಣನ ಐತಿ, ಒಡೆದಾಗನು ಇಲ್ಲ, ಮತ್ತು ಅದು ನಾಶ ಆದಾಗ ತೋರ್ತೈತಿ. ಅದು ತೋರ್ಕಿ ಒಳಗೆ ಗಡಿ ಅವಾಗನು ಇಲ್ಲ. ಅದಕ್ಕೆ ಘಟದ ಉತ್ಪತ್ತಿಗಿಂತ ಪೂರ್ವದಲ್ಲಿ ಘಟವಿಲ್ಲ, ಹುಟ್ಟೋದಕ್ಕಿಂತ ಮೊದಲು ಐತಿ ಅನ್ನೋದು ಇಲ್ಲ. ಆನಂತರ ಘಟವಿಲ್ಲ ಅನ್ನುವುದೇ ಇದು ಪ್ರಾಗ್ಭಾವ. ಮೊದಲಕ್ಕ ಗಡಿ ಇಲ್ಲ, ಅದು ಪ್ರಾಗ್ಭಾವ, ಮೊದಲು ಇಲ್ಲದ್ದು. ಆನಂತರ ಘಟವಿಲ್ಲ ಅನ್ನುವುದೇ ಪ್ರಧ್ವಂಸಾಭಾವ. ತಿಳ್ಕೊಂಡ ಮೇಲೆ ಮೊದಲಕ ಮಣ್ಣಿತ್ತು, ಹಿಂದಗಡ್ಸಕ್ಕೆ ಅದನ್ನ ನೀರು ಹಾಕಿ ಆ ಮಣ್ಣನ್ನ ಮುದ್ದೆ ಮಾಡಿ ಗಡಿಗೆ ಮಾಡಿದಾಗ ಗಡಿಗೆ. ಅವಾಗರ ಗಡಿಗೆ ಅಂದ್ರ ಹೆಸರು ಅಷ್ಟ ಗಡಿಗೆ ಬಂತು, ಅದಿರೋದು ಮಣ್ಣ. ಮೊದಲು ಮಣ್ಣ, ಗಡಿಗೆ ಆದಾಗನು ಮಣ್ಣನ ಐತ, ಬ್ಯಾರೆ ಏನಿಲ್ಲ. ಆದ್ರ ಘಟವಿಲ್ಲ ಎನ್ನುವುದೇ ಪ್ರಧ್ವಂಸಾಭಾವದ. ಮೊದಲನೇದ್ದು ಪ್ರಾಗ್ಭಾವ, ಘಟ ಅಲ್ಲಿದ ಮಣ್ಣ ಅಂತ ತಿಳ್ಕೊಂತೀವಲ್ಲ, ಆವಾಗ ಪ್ರಧ್ವಂಸಾಭಾವ. ಘಟವು ಇದು ಅಲ್ಲ ಅನ್ನುವುದೇ ಅನ್ಯೋನ್ಯಾಭಾವ. ಇದು ಘಟ ಅಲ್ಲ, ಗಡಿಗೆ ಅಲ್ಲ, ಇದು ಮಣ್ಣ ಅಂತ ಅನ್ನೋದು. ಅದು ಏನಂತದ ಅನ್ಯೋನ್ಯಾಭಾವ. ಅಂದ್ರ ಆ ಗಡಿಗಿನ ಮಣ್ಣು. ಘಟವಿಲ್ಲ ಅನ್ನುವುದೇ ಅತ್ಯಂತ ಅಭಾವ. ಘಟನ ಅಲ್ಲ, ಅಲ್ಲದ ಮಣ್ಣ ಐತೆ. ಹೀಗೆ 4 ಅಭಾವಗಳು ಇರುತ್ತವೆ. ಬಳಿಕ ಭೂತ್, ವರ್ತಮಾನ್, ಭಾವಿಗಳೆಂಬ 3 ಕಾಲಗಳಲ್ಲಿ ಮೃತ್ತಿಕೆ ಒಂದೇ ಹೊರತು ಘಟವಿಲ್ಲವೆಂದು ಹೇಳುತ್ತಾರೆ. ಭೂತ್ಕಾಲ, ಭವಿಷ್ಯತ್ ಕಾಲ, ವರ್ತಮಾನ ಕಾಲ ಅಂತ 3 ಕಾಲಗಳು. ಭೂತ್ಕಾಲ ಅಂದ್ರೆ ಗಡಿಗೆ ಇಲ್ಲದಕ್ಕಿಂತ ಮೊದಲು ಬರೇ ಮಣ್ಣ ಇತ್ತು, ಅದು ಭೂತ್ಕಾಲ. ಭೂತ್ಕಾಲ. ವರ್ತಮಾನ ಕಾಲ ಅಂದ್ರೆ ಈಗ ಸದ್ಯಕ್ಕೆ ನಡೆಯೋದು, ಈ ಗಡಿಗೆ ಆಗೈತೆ ಅದು.
ವರ್ತಮಾನ ಕಾಲದಾಗ. ಮತ್ತಿನ್ನ ವರ್ತಮಾನ ಕಾಲ, ಭೂತ್ ಭವಿಷ್ಯತ್ ವರ್ತಮಾನ ಕಾಲ. ಭವಿಷ್ಯತ್ ಅಂತಂದ್ರ ಮುಂದ ಆಗ್ತಕ್ಕಂಥದ್ದು. ಈ ವರ್ತಮಾನ ಕಾಲ ಅಂದ್ರೆ ನಡೀತಕ್ಕಂಥದ್ದು. ಇದಕ್ಕೇನಂತಾರೆ ಇವರು, ಭೂತ್ ವರ್ತಮಾನ ಭಾವಿಗಳೆಂಬ 3 ಕಾಲಗಳಲ್ಲಿ ಮೃತ್ತಿಕೆ ಒಂದೇ ಹೊರತು ಘಟವಿಲ್ಲವೆಂದು ಹೇಳುತ್ತಾರೆ. 3 ಕಾಲದೊಳಗನು ಅಂದ್ರ ಮೊದಲನೂ ಗಡಿಗಿಲ್ಲ, ಹುಟ್ಟಿದ ನಂತರನು ಮಣ್ಣ ಐತಿ, ಮೊದಲನು ಮಣ್ಣ ಐತಿ, ಅದು ಒಡೆದು ಹೋದ್ರೂ ಮಣ್ಣ ಐತಿ. ತೋರುವಲ್ಲಿಯೂ ಮಿಂತು ತೋರದಲ್ಲಿಯೂ ಮಿನ್ನು, ತೋರಿ ಕೆಟ್ಟಲ್ಲಿಯೂ ಘಟವಿದು. ಅಂದ್ರ ಬೇರಾಗಿ ಮೃತ್ತಿಕೆಯಿಂದ ತೋರದು ಸದಾ ತೋರುತ್ತಿರ್ಪದು ಮುದ್ವಶ ಒಂದೇ. ಅಂದ್ರ ಮಣ್ಣು. ಅಂದ್ರ ಘಟದ ಭೂತ್ ವರ್ತಮಾನ ಭಾವಿ ಈ 3 ಕಾಲಗಳಲ್ಲೂ ವಿಚಾರವನ್ನು ಮಾಡಿ ನೋಡಲು ಒಂದು ಮಣ್ಣೆ ವ್ಯತಿರಿಕ್ತ ಬೇರೊಂದು ಘಟವು ತೋರುವುದಿಲ್ಲ. ವಿಚಾರ ಮಾಡಿದ್ರೆ ಅದು ಮಣ್ಣ. ಗಡಿಗೆ ಹುಟ್ಟೋದಕ್ಕಿಂತ ಮಣ್ಣ, ಹುಟ್ಟಿದ ಮೇಲಿನ ಮಣ್ಣ, ಒಡೆದ ನಾಶ ಆದ್ರೂ ಅದು ನಿಜವಾಗಿ ನೋಡಿದ್ರ ಗಡಿ ಇಲ್ಲ. ಅದರಂತೆ ಈ ಜಗತ್ತು ಇಲ್ಲದು ಇದ್ರು ಇಲ್ಲದೆ ಇದ್ರು ತೋರ್ತೈತಿ ನಮಗ. ಹೆಂಗ್ ತೋರ್ತಾ? ಆ ಗಡಿಗೆ ಅಂತ ತಿಳ್ಕೊಂತೀವಲ್ಲ ನಾವು. ಗಡಿಗೆ ಹುಟ್ಟೋದಕ್ಕಿಂತ ಮೊದಲ ಮಣ್ಣ. ಹಂಗ ನೀನಿಲ್ದ ಜಗತ್ತಿಲ್ಲ. ನಿದ್ದೆ ಹತ್ತಿದಾಗ ನಾನು ನೀನು ಹೋಗ್ಬಿಟ್ಟಿರ್ತೈತಿ. ಎಚ್ಚರದಾಗ ನಾನು ಅಂತಂತ ಕಲ್ಪನಾ ಬಂದಾಗ ಇದು ನಂದು. ಅಲ್ಲಿಂದ ಜಗತ್ತು ಉತ್ಪತ್ತಿ ಕಾರಣ ಏನೋ ನಾನು ಅಂತಕ್ಕಂಥ ಅಹಂಭಾವ ಬಂದಾಗ ಈ ಜಗತ್ತು ಅಹಂಭಾವದಿಂದ ಕೂಡಿದ ಜಗತ್ತು. ನಾನನ್ನೋದ ಇಲ್ಲ ಅಂದ್ರೆ ಜಗತ್ತು ಅನ್ನೋದೇ ಇಲ್ಲ. ನಾನನ್ನೋದು ಬಂದಾಗ ಎಚ್ಚರ ಆದಾಗ ನಾನು ಅನ್ನೋದು ಬರ್ತದ. ನಿದ್ದೆ ಹತ್ತಿದಾಗ ನಾನು ಅನ್ನೋದಿಲ್ಲ. ಹಂಗನ ಈ ಜಗತ್ತನ್ನೋದು ಇಲ್ಲ. ಈಗ ನಾನನ್ನ ಅಹಂಕಾರ ಬಂದಾಗ ಇದು ಜಗತ್ತು ತೋರಿಕೆ ಆಗಿತ್ತು. ಯಾವ್ದಕ್ ಅನ್ಬೇಕು ಜಗತ್ತಂತ ಯಾವ್ದಕ್ ಅನ್ಬೇಕು? ಈ ಭೂಮಿಗೆ ಜಗತ್ತಂತಿರೋ, ನೀರಿಗೆ ಅಂತಿರೋ, ಬೆಂಕಿಗೆ ಅಂತಿರೋ, ಗಾಳಿಗಂತಿರೋ, ಆಕಾಶಕ್ಕಂತಿರೋ, ಅಥವಾ ಈ ನದಿ ಸಮುದ್ರಕ್ಕಂತಿರೋ, ಅಥವಾ ಗುಡ್ಡ ಗವಾರಕ್ಕಂತಿರೋ, ಜಗತ್ತಂತ ಯಾವ್ದಕ್ಕಂತಿರೋ? ಜಗತ್ತನ್ನೋದಿಲ್ಲ. ಯಾವ್ದಕ್ ಅನ್ಬೇಕು ಜಗತ್ತ? ಈ ಮಣ್ಣು ಜಗತ್ತ, ನೀರು ಜಗತ್ತ, ಅವಕ್ಕೆ ಹೆಸರು ಬೇರೆ ಬೇರೆನ. ಅದು ಮಣ್ಣು, ನೀರು, ಬೆಂಕಿ, ಗಾಳಿ, ಗುಡ್ಡ ಗವಾರ ಇವೆಲ್ಲ ಅಷ್ಟು ಒಂದೊಂದು ಹೆಸರು ಅದಾವ. ಮತ್ ಜಗತ್ ಅನ್ನೋದು ಎಲ್ಲಿ? ಇಲ್ಲ. ಇಲ್ದ ಇದ್ರೂ ಕೂಡ ಮತ್ತೆ ನಾವು ಈ ಜಗತ್ತು ಕರೆವು. ಸುಳ್ಳಾದ ವಸ್ತುವಿಗೆ ಸತ್ಯ ಅಂತಕ್ಕಂಥ ಭಾವ. ಅಸತ್ಯವನ್ನೇ ಸತ್ಯವೆಂಬರು ಮೂರು, ಅಸುಖವನ್ನೇ ಸುಖವೆಂಬರು. ಮತ್ತೆ ಅದು ದುಃಖಮಯವಾದದ್ದನ್ನ ಸುಖ ಐತಂತ ಅದ್ರಾಗ ನಾವು ಹುಡುಕ್ತಾವ. ಜಗತ್ತಿದೊಳಗನ ಸುಖ. ಈಗ ಯಾವಾಗಲೂ ಒಂದು ಸೆವಿ ಅಂತ ಇಟ್ಕೊಂಡು ಒಂದು ಬ್ಯಾಲ್ ಸೇವೆ ಐತೆ. ಆ ಸೆವಿ ತನ್ನೊಳಗೈತೆ, ಬ್ಯಾಲ್ದೊಳಗೈತೆ. ಹಂಗೆ ಈ ಸುಖ ಅಂತಕ್ಕಂಥದ್ದು ಏನೈತದ, ಜಗತ್ತು ಅಂತಕ್ಕಂಥದ್ದು ಆ ಜಗತ್ತಿನೊಳಗಿರ್ತಕ್ಕಂಥದ್ದು ಎಲ್ಲ ಶಬ್ದ ಸ್ಪರ್ಶ ರೂಪ ರಸಗಂಧ ಅಂತಕ್ಕಂಥ ಆ ವಿಷಯಗಳು ಏನದಾವಲ್ಲ ಅವೆಲ್ಲ ಸುಳ್ಳು. ತನ್ನಲ್ಲೇನೆ ಇದ್ದಂಥವನ್ನ ಕಲ್ಪನಾ ಮಾಡಿ ಅವು ಬೇರೆ ಅದ್ರಾಗ ಐತಿ, ಇದ್ರಾಗ ಐತಿ, ಬ್ಯಾಲ್ದಾಗ ಐತಿ, ಸಕ್ಕರೆ ಐತಿ. ಒಂದೇ ಒಂದು ಬ್ಯಾಲ್ಲ, ಅದ್ರೊಳಗ ಗುದುಗ್ಗಿ ಮಾಡ್ಬೋದು, ಸಜ್ಕ ಮಾಡ್ಬೋದು, ಕಡುಬು ಮಾಡ್ಬೋದು, ಬೆಲ್ಲದ ಹಣ ಮಾಡ್ಬೋದು. ಅದಿರೋದು ಒಂದ. ಆದ್ರೆ ಬೇರೆ ಬೇರೆ ಹೆಸರು, ಬೇರೆ ಬೇರೆ ರುಚಿ. ಆ ಗೋಧಿಗ್ಗಿ ರುಚಿನ ಬೇರೆ, ಸಜ್ಕದ ರುಚಿನ ಬೇರೆ, ಕರಿಗಡಿನ ರುಚಿನ ಬೇರೆ. ಇರೋದ್ ಬ್ಯಾಲ್ ಒಂದನ. ಆದ್ರ ಇವ್ರು ಅವರವರ ಭಾವಕ್ಕೆ ಅವರವರ ತೆರನಾಗಿ ಕಾಣುವುದು ಅಂತ ಹೇಳಿದ್ರು. ಅದರಂತೆ ರುಚಿಗಳು ಸಹಿತವಾಗಿ ಅದು ಇರೋ ಬೆಲ್ಲ ಒಂದು ಮಾಡುವ ಪದ್ಧತಿ ಒಳಗೆ ಅದು ರುಚಿಗಳು ಬೇರೆ ಬೇರೆ ಕಾಣ.
ಹಂಗ ನಮ್ಮ ತಿಳುವಳಿಕೆ ಒಳಗೂ ಕೂಡ ನಾನು ಯಾರ ಅದೀನಿ ಅನ್ನೋದು ಗೊತ್ತಿಲ್ಲ. ಅದಕ್ಕ ಜೀವ ಭಾವದೊಳಗೆ ಕೂಡ್ಕೊಂಡು ಇದು ಜಗತ್ತೈತಿ, ನಾನು ದೇಹ, ನಾನು ಅನ್ಬೇಕಂದ್ರೆ ದೇಹನ ಹಿಡ್ಕೊಂಡ ನಾನು ಅನ್ಬೇಕಲ್ಲ. ಆ ದೇಹನ ನಾ ಹುಡ್ತೀನಿ, ನಾ ಸಾಯ್ತೀನಿ, ನನಗೆ ಹಸು, ನೀರಡಿಕೆ, ಸುಖ ದುಃಖ, ಹೊಗಳಿಕೆ ತೆಗಳಿಕೆ, ಮಾನ ಅಪಮಾನ ಇವೆಲ್ಲ ಅವು ಇಲ್ಲ ಇಲ್ಲ ತಾನು ಕಲ್ಪಿಸುವಂತ. ನಿಜವಾಗಿ ನೋಡಿ, ಮಾನ ಅಪಮಾನ ಯಾರಿಂದ ಆಗುತ್ತ? ಅಪಮಾನ ಮಾಡವ್ ಯಾರು? ಮಾಡಿಸ್ಕೊಳೋರು. ಮಾನ ಹೊಗಳವ್ರು ಯಾರು? ಹೊಗಳಿಸ್ಕೊಳೋರು. ಎಲ್ಲ ತಾನ. ಅದು ಗೊತ್ತಿಲ್ಲ. ನಾನು ಯಾರದನ್ನು ಗೊತ್ತಿಲ್ಲ. ಈ ದೇಹನ ನಾ ಹುಡ್ತೀನಿ, ಸಾಯ್ತೀನಿ ಅಂತ ತಿಳ್ಕೊಂಡು ಇಲ್ಲದ ಒಂದು ದುಃಖವನ್ನು ತನ್ನ ಮೈ ಮೇಲೆ ಹಾಕೊಂಡು ಈ ರೀತಿ ದುಃಖಕ್ಕೆ ಗುರಿ ಆಗ್ತಕ್ಕಂಥದ್ದು. ಅದಕ್ಕೆ ಇದ್ದದ್ದು ಮಣ್ಣು, ಇಲ್ಲದ್ದು ಘಟವು, ಇದ್ದದ್ದಕ್ಕೂ ಇಲ್ಲದ್ದಕ್ಕೂ ಎರಡಕ್ಕೂ ಉತ್ಪತ್ತಿ ನಾಶಗಳು ಇಲ್ಲವೆಂದು ಹೇಳುತ್ತಾರೆ. ಅದು ಉತ್ಪತ್ತಿನೂ ಇಲ್ಲ, ನಾಶನೂ ಇಲ್ಲ. ಮೊದಲನ ಐತದು ಮಣ್ಣು, ಅದು ನಾಶನೂ ಇಲ್ಲ, ಮತ್ತೇನು ಐತೆ. ಇಲ್ಲುವುದಕ್ಕೆ ತಾನಿಲ್ಲವದು ಉತ್ಪತ್ತಿಯುಳ್ಳದುಂಟಾಗಿ ಅದಕ್ಕೆ ಮತ್ತೆ ಇಲ್ಲವೆಂದದ್ದು ಜನನ ಹಾನಿಗಳು ಮೃದು ಪಲ್ಲದ ಪಾಣಿ ನಂಬಿದು ಸತ್ಯ. ಅಂದ್ರೆ ಯಾವಾಗಲೂ ಇರುವಂತ ಸತ್ತಿಗೆ ಉತ್ಪತ್ತಿ ನಾಶಗಳು ಎಂದು ಇಲ್ಲದ, ಅಸತ್ತಿಗೂ ಉತ್ಪತ್ತಿ ನಾಶಗಳು ಇಲ್ಲ. ಅರ್ಥಾತ್ ಇದ್ದದ್ದು ಯಾವಾಗಲೂ ಅದೇ, ಇಲ್ಲದ್ದು ಯಾವಾಗಲೂ ಇಲ್ಲವೇ ಇಲ್ಲ. ನಾಸಾತೋ ವಿದ್ಯತೆ ನಾಭಾವೋ ವಿದ್ಯತೆ ಸತಃ ಎಂಬ ಗೀತೋಕ್ತಿಯ ಅರ್ಥವೇ ಈ ಪದ್ಯದಲ್ಲಿರುವ. ಬಳಿಕ ಆದ್ರಿಂದ ಮೃತ್ತಿಕೆಯಲ್ಲಿ ಘಟವು ಅಸತ್ತಾಗಿರುವುದೆಂದು ಹೇಳುತ್ತಾರೆ. ಮಣ್ಣಿನಲ್ಲಿ ಗಡಿಗೆ ಅಸತ್ಯವಾಗಿ, ಸತ್ಯವಾಗಿ ನೋಡಿದ್ರೆ ಇಲ್ಲ ಇಲ್ಲ. ಗಡಿಗಾದಾಗೂ ಮಣ್ಣ, ಮೊದಲನು ಮಣ್ಣ, ಧ್ವಂಸ ಆದಾಗೂ ಈ ಪ್ರಕಾರ ಇಲ್ಲದ ಜಗತ್ತು. ಅದನ್ನು ಕಲ್ಪನೆ ಮಾಡ್ಕೊಂತ ಜಗತ್ತು ನಾನು ನಂದು ಅಂತ ತಿಳ್ಕೊಂಡು ಭಾವ. ಅದರಂತೆ ಮೃತ್ತಿಕೆಗಳು ತೋರ್ಪ ಘಟವಿಲ್ಲವದು ಗಗನಾರವಿಂದ ಓಲ್ ಅದು ಮತ್ತೆ ತೋರದೆಂದೆಂದು ಮಿಂತದರಿಂಗೆ ಸುದತಿ ಮೈತ್ರಿಯೇ ನೋಡಿದು ಸಿದ್ಧ. ಅಂದ್ರ ಆಕಾಶದಲ್ಲಿ ಕಮಲವು ಹೇಗೆ ಅತ್ಯಂತ ಅಭಾವವಾಗಿರುವುದೋ ಹಾಗೆ ಮೃತ್ತಿಕೆಯಲ್ಲಿ ಘಟವು ಅತ್ಯಂತ ಅಭಾವವಾಗಿದೆ. ಹೀಗೆ ಚೆನ್ನಾಗಿ ತಿಳಿದಂತ ಪುರುಷನಿಗೆ ಘಟವು ಎಂದು ತೋರುವುದಿಲ್ಲವೆಂಬ ಭಾವ. ಬಳಿಕ ಮೃತ್ತಿಕೆಯಲ್ಲಿ ಘಟವು ಇಲ್ಲದಂತೆ ತನ್ನಲ್ಲಿ ಈ ಜಗತ್ತು ಇಲ್ಲವೆಂದು ಹೇಳುತ್ತಾರೆ. ಈ 5ನೇ ನುಡಿ ಒಳಗೆ ಏನ್ ಹೇಳ್ತಾರಂದ್ರ, ಅದರಿಂದ ಮೃತ್ತಿಕೆಯೋ ತೋರ್ಪ ಘಟವಿಲ್ಲ. ಅದು ಗಗನದೊಳಗೆ ಕುಸುಮ ಕಮಲ ಯಾವುದೇ ಒಂದು ಪುಷ್ಪ ಮಾಡದೊಳಗ ಹೂ ಐತಿ. ಗಗನ ಅಂದ್ರ ಬೈಲದ ಕಾಣ್ಸಂಗಿಲ್ಲ, ಮಾಡ ತೋರ್ಸಿರ್ತಾರೆ ಅಷ್ಟ. ಅದಕ್ಕೆ ಗಗನ ಅದು ಇಲ್ಲ. ಒಟ್ಟ ಹೂವ ಆಕಾಶದೊಳಗೆ ಹೂ ಅದಾವ ಇಲ್ಲ, ಇಲ್ಲದೇ ಇದ್ರು ಇದ್ದಂತೆ ತೋರ್ತೈತೆ ಮೋಡ ಆ ರೀತಿಯಾಗಿ. ಆದ್ರೂ ಕೂಡ ಆಕಾಶದಲ್ಲಿ ಕಮಲವು ಹೇಗೆ ಅತ್ಯಂತ ಅಭಾವವಾಗಿರುವುದೋ ಹಾಗೆ ಮೃತ್ತಿಕೆಯಲ್ಲಿ ಘಟವು ಅತ್ಯಂತ ಅಭಾವವಾಗಿದೆ. ಹೀಗೆ ಚೆನ್ನಾಗಿ ತಿಳಿದಂತ ಪುರುಷನಿಗೆ ಘಟವು ಎಂದು ತೋರುವುದಿಲ್ಲ. ಬಳಿಕ ಮೃತ್ತಿಕೆಯಲ್ಲಿ ಘಟವು ಇಲ್ಲದಂತೆ ತನ್ನಲ್ಲಿ ಈ ಜಗತ್ತು ಇಲ್ಲವೆಂದು ಹೇಳು.
ಮಣ್ಣಿನೊಳಗೆ ಹಂಗ ಅದು ಗಡಿ ಇಲ್ಲ ಮೊದಲ. ಅದರಂತೆ ಈ ಜಗತ್ತನ್ನು ಕೂಡ ತನ್ನಲ್ಲಿ ಇಲ್ಲ ಇಲ್ಲ ಎಲ್ಲಿದ್ರು ಕಲ್ಪಿಸ್ಕೊಂಡ ಅಂತ ಹೇಳ್ತಾರೆ. ಅದಕ್ಕೆ 6ನೇ ನುಡಿ ಒಳಗೆ ಹೇಳ್ತಾರ ಅದನ್ನ ಏನಂತ. ಘಟವೆಂತು ಮೃತ್ತಿಕೆಯೋಳ್ ಘಟಸದ ಓಲ್ ದಿಟದಿಂದೇ ಜಗವಿದು ತನ್ನೋಳ್ ಘಟಿಸದ ಅತ್ಯಂತ ಅಭಾವವಾಗಿ ಕಾಂಚನ ಘಟಕುಚೆ ತೋರುತ್ತಿರ್ಪುದು ಮಿಥ್ಯ. ಅಂದ್ರೆ ಮೃತ್ತಿಕೆಯಲ್ಲಿ ಹೇಗೆ ಘಟವು ಸಂಭವಿಸದೋ ಹಾಗೆ ತನ್ನಲ್ಲಿ ಜಗವು ಸಂಭವಿಸದು. ಯಾಕೆಂದರೆ ಅದು ಅತ್ಯಂತ ಅಭಾವವಾಗಿರುತ್ತದೆ. ಆದ್ದರಿಂದ ಸುಳ್ಳಾಗಿರುವುದು. ಮಣ್ಣಿನೊಳಗೆ ಹೆಂಗ ಗಡಿ ಸುಳ್ಳು, ಅದರಂತೆ ತನ್ನಲ್ಲಿ ಈ ಜಗತ್ತು ಸುಳ್ಳು. ಅತ್ಯಂತ ಸುಳ್ಳಿದ್ರು ಜಗತ್ ಐತಿ, ನಾನು ಅದೀನಿ ಅಂತ ಹೇಳ್ತಾನ ಜೀವ. ಈ ದೇಹನ ನಾನು, ನನಗೆ ತೋರ್ತೈತಿ, ಇದು ಸತ್ಯ ಐತಿ. ಸತ್ಯ ಇದ್ರೆ 3 ಅವಸ್ಥೆಗಳು ತೋರ್ಬೇಕಾಗಿತ್ತು. ಬರೀ ಜಾಗ್ರದಾಗ ಅಷ್ಟ ತೋರುತ್ತಂದ್ರೆ ಅದು ಹೆಂಗ್ ಸತ್ಯ ಆಗುತ್ತೆ? ಸತ್ಯ ಅಲ್ಲ, ಮಿಥ್ಯ ಐತೆ. ಅದಕ್ಕ 6ನೇ ನುಡಿ ಒಳಗೆ ಇದನ್ನ ಹೇಳಿದ್ರು. ಏನಂತ ಹೇಳ್ತಾರ? ಮೃತ್ತಿಕೆಯಲ್ಲಿ ಹೇಗೆ ಘಟವು ಸಂಭವಿಸದು ಹಾಗೆ ತನ್ನಲ್ಲಿ ಜಗವು ಸಂಭವಿಸದು. ಜಗತ್ತು ಅದು ಸುಳ್ಳೈತೆ ಅಂದ್ರೆ ಇದು ಸುಳ್ಳನೇ ಜಗತ್ತಂತ. ಯಾಕಂದ್ರೆ ಅದು ಅತ್ಯಂತ ಅಭಾವವಾಗಿರುತ್ತದೆ. ಅತ್ಯಂತ ಅಭಾವ ಅಂದ್ರೆ ಇನ್ನೊಂದು ಇಲ್ಲ ಇಲ್ಲ. ಆದ್ರಿಂದ ಸುಳ್ಳಾಗಿರುವುದು. ಬಳಿಕ ಜಗತ್ತು ತನ್ನಲ್ಲಿ ಅತ್ಯಂತ ಅಭಾವವಾಗಿದ್ದರೆ ತೋರ್ಬಾರ್ದಾಗಿತ್ತಲ್ಲ. ಹಾಗಾದ್ರೆ ನೀವು ಇಲ್ಲ ಇಲ್ಲ ಅಂತ ಹೇಳ್ತೀರಿ ಜಗತ್ತು, ಮತ್ತೆ ಅದು ಯಾಕೆ ತೋರುತ್ತ ಅಂತ ಪ್ರಶ್ನೆಯನ್ನು ಮಾಡಿ. ಅದು ಹೆಂಗಪ್ಪ? ಆದ್ದರಿಂದ ಈ ಜಗತ್ತು ಹೇಗೆ ಅತ್ಯಂತ ಅಭಾವವಾಗಿರುವುದು ಅಂತ ಪ್ರಶ್ನೆ ಮಾಡಿ ಈ ಸಂಖ್ಯೆಯನ್ನು ಮಾಡಿದ್ರೆ ದೃಷ್ಟಾಂತ ಮೂಲಕವಾಗಿ ತಿಳಿಸ್ತಾರೆ. ಇಲ್ಲ ಅಂತ ಹೇಳ್ತೀರಿ, ಇಲ್ದಿದ್ರೆ ತೋರ್ಬಾರ್ದಾಗಿತ್ತು, ತೋರ್ತೈತಿ ಅಂದಾಗ ಐತಿ ಅಂತ ನೀವು ಇಲ್ಲ ಅಂತೀರಿ. ನಮಗ್ ಸಂಶಯ ಬಂದೈತಿ. ಇಲ್ಲ ಅಂದ್ರೆ ತೋರ್ಬಾರ್ದಾಗಿತ್ತು, ತೋರುತ್ತಲ್ಲ. ಹಾಗಾರ ತೋರುತ್ತಂದಾಗ ಐತಿ, ಅದು ಇಲ್ಲ ಅನ್ನಕ್ ಬರೋದಿಲ್ಲ. ಅದಕ್ಕೆ ಅವರು ಒಂದು ದೃಷ್ಟಾಂತ ಕೊಟ್ಟು ಅದನ್ನು ಸುಳ್ಳು ಮಾಡಿ ತೋರ್ಸ್ಬೇಕಾಗಿತ್ತಿಲ್ಲ. ಆ 7ನೇ ನುಡಿ ಒಳಗೆ ಹೇಳ್ತಾರೆ. ಉಳ್ಳ ಆತ್ಮನೊಳಗೆ ಎಂದು ಇಲ್ಲದ ತ್ರಿಜಗವು. ಉಳ್ಳ ಆತ್ಮನೊಳಗೆ ಎಂದು ಇಲ್ಲದ ತ್ರಿಜಗವಿದು ಉಳ್ಳ ಓಲವುದು ಚಿನ್ನದೋಳೆಂದು ಇಲ್ಲದ ಘಟಕ ಮುಟಕ ಮುದ್ರಾದಿಗಳಾಗಿ ಉಳ್ಳಂತೆ ತೋರ್ಪುವುದು ಬಗೆಯಿಂದ. ನೀನು ತೋರ್ತೈತಿ ಎಲ್ಲ ಕರೆ, ಅದು ಇರೋದೊಂದು ಬೇರೆ, ನೀ ತಿಳಿಯೋದೊಂದು ಬೇರೆ. ನಾವು ಸಂಶಯ ಬಂತು, ಇಲ್ಲ ಅಂದ್ರೆ ತೋರ್ಬಾರ್ದಾಗಿತ್ತು, ತೋರುತ್ತೆ ಯಾಕ? ಹಂಗ ಇರೋದು ಒಂದು ಬಂಗಾರ, ಅದಕ್ಕ ಅನಂತ ರೀತಿ ಆಕಾರ ಮಾಡಿ ಅನಂತ ರೀತಿ ಅದಕ್ಕೆ ಹೆಸರು ಇಡ್ತೀವಿ. ಬೇರೆ ಬೇರೆ ಹೆಸರು ಇಡ್ತಿದೆ, ಅದ್ರ ಆಕಾರನು ಬೇರೆ ಬೇರೆನೇ ಐತಿ. ಅದು ಇರೋದು ಮೂಲ. ಅದಕ್ಕ ಇದು ತೋರ್ತಕ್ಕಂಥದ್ದು ಏನೈತಲ್ಲ, ಅದು ಇರೋದು ವಸ್ತು ನೀನ, ಎಲ್ಲದಕ್ಕೂ ಕಾರಣ. ಬ್ಯಾರೆ ಬ್ಯಾರೆ ರೂಪ ಮಾಡಿ ಬ್ಯಾರೆ ಬ್ಯಾರೆ ಹೆಸರಿಟ್ಟನು ಮೂಲ ವಸ್ತು ಒಂದ. ಹಂಗ ಈ ಜಗತ್ತನ್ನೋದು ಅದು ಎಲ್ಲ ನೀನು, ನಿನ್ನ ಇರುವಿಕೆ ಮೊದಲು. ಅದು ನಿನಗ್ ಗೊತ್ತಿಲ್ಲ. ಅದ ನೀನ್ ಜಗತ್ ಬೇರೆ, ನಾನ್ ಬೇರೆ ಅಂತ ಕಲ್ಪನಾ ಮಾಡಿ ಅದು ತೋರ್ತೈತಿ. ತೋರೋದು ಯಾರಿಗೆ? ಆ ಜಗತ್ ಎಲ್ಲೈತಿ? ತನ್ನಲ್ಲೇನೈತಿ. ತೋರೋರು ಯಾರು? ತನ್ನ ಬಿಟ್ಟು ಏನು? ತನ್ನ ಬಿಟ್ಟು ದೇವರಿಲ್ಲ, ಮಣ್ಣು ಬಿಟ್ಟು ಮಡಿಕೆ. ಹಂಗ ತಾನೇ ಆಗೇನು ಎಲ್ಲದ್ರಲ್ಲಿನು.
ಇಲ್ಲಿ ಬೇರೆ ಭಾವನೆ ಮಾಡ್ಕೊಂಡು ಜಗತ್ ಬೇರೆ, ನಾನ್ ಬೇರೆ, ದೇಹ ಬೇರೆ, ಜೀವ ಬೇರೆ, ಇಂದ್ರಿಯಗಳು ಬೇರೆ, ಬೇರೆ ಬೇರೆ ಕಲ್ಪನಾ ಮಾಡ್ಕೊಂಡು ಅದಕ್ಕ ಇದು ಸತ್ಯ ಐತಿ, ಸುಳ್ಳಾದದ್ದನ್ನ ಅಸತ್ಯವನ್ನೇ ಸತ್ಯವೆಂಬರು. ಅಸತ್ಯ ಐತೆ. ಯಾಕಂದ್ರೆ ಇದ್ದದ್ದು ಕರೆವಾಗಿದ್ದು ನಾಶ ಆಗ್ಬಾರ್ದಾಗಿತ್ತು. ಒಂದ್ ದಿವ್ಸ ನಾಶ ಆಗುತ್ತೆ. ಯಾವತ್ತು ತೋರ್ತೈತಿ ಅಂದ್ರೆ ಅದಕ್ಕೆ ನಾಶ ಐತಿ. ಜಗತ್ ತೋರ್ತೈತಿ ಅಂದ್ರೆ ಅದಕ್ಕೆ ನಾಶ ಐತಿ. ಯಾವುದೇ ಒಂದು ವಸ್ತು ಹುಟ್ಟೈತಿ ಅಂದ್ರೆ ಅದು ನಾಶ ಆಗ್ಲೇಬೇಕು. ಅದಕ್ಕ ಅದು ನಿಜ ಯಾವಾಗಲೂ ಇರ್ತಕ್ಕಂಥದ್ದು. ಅದು ಸತ್ಯ ವಸ್ತು. ತೋರಿ ಅಡಗದ್ ಏನೈತಿಲ್ಲ ಮಿಥ್ಯ ವಸ್ತು, ಅದು ಸುಳ್ಳು ಐತಿ, ಸತ್ಯ ಅಲ್ಲ ಅಂತ ತಿಳಿಸ್ತಾರ ಅವ್ರು. ಬಂಗಾರದಲ್ಲಿ ಅಲಂಕಾರಗಳು ಹೇಗೆ ಭಾವನೆಯಿಂದ ತೋರುತ್ತಿರುವವೋ ಹಾಗೆ ತನ್ನಲ್ಲಿ ಜಗತ್ತು ಭಾವನೆಯಿಂದ ತೋರುವುದೇ ಹೊರತು ಯಥಾರ್ಥವಿಲ್ಲ. ಭಾವನೆ ಅವ್ರು ಹೆಂಗ್ ಭಾವನೆ ಮಾಡ್ಕೊಂತಾರ ಹಂಗೆ ಅವ್ರವ್ರ ಭಾವದಂತ ಜಗತ್ತು ಐತಿ ಅಂದ್ರೆ ಇಲ್ಲ, ಇಲ್ಲ ಅಂದ್ರೆ ಇಲ್ಲ, ಐತಿ ಅಂದ್ರೆ ಐತಿ. ಇದು ಒಂದು ಕಲ್ಲು ಅಂತ ತಿಳ್ಕೊಂಡ್ರೆ ಕಲ್ಲು ಐತಿ, ಅದನ್ನ ದೇವ್ರ ಅಂತ ತಿಳ್ಕೊಂಡ್ರೆ ದೇವ್ರ. ಕಲ್ಲ ದೇವ್ರಾಗತ್ತ, ಆ ದೇವ್ರ ಕಲ್ಲ. ಅವ್ರ ಭಾವನೆ. ಈಗ ನರ ಅಂತ ತಿಳ್ಕೊಂಡ್ರ ನರ ಆಗ್ಬೋದು, ಗುರು ಅಂತ ತಿಳ್ಕೊಂಡ್ರೆ ಗುರು. ಅವನ ಭಾವನೆ, ಅವ್ರವ್ರ ಭಾವದ. ಅದಕ್ಕ ಅವನ ಭಾವನಾದಂತಾಗ ಇರೋದು ಒಂದ ಭಾವನಾದಿಂದ 4 ಪ್ರಕಾರ ಮಾಡಿದ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಇರೋದದು ಒಂದನ. ಬ್ರಾಹ್ಮಣನು ಮನುಷ್ಯನ, ಕ್ಷತ್ರಿಯನು ಮನುಷ್ಯನ, ವೈಶ್ಯನು ಮನುಷ್ಯನ, ಶೂದ್ರನು ಮನುಷ್ಯನ. ಅವ್ರವ್ರ ಭಾವನಾ ಪ್ರಕಾರವಾಗಿ ಅಲ್ಲಿ 4 ಪ್ರಕಾರ ವರ್ಣವನ್ನು ಮಾಡಿದರು. ಹಂಗನೆ ಇದು ಇರೋದು ಒಂದಾಗೈತಿ. ಅದನ್ನ ಭಾವನಾ ರೂಪದಿಂದ ಇದು ಬೇರೆ ಬೇರೆ ಕಲ್ಪನಾ ಮಾಡ್ಕೊಂಡು ಜೀವ, ಬ್ರಹ್ಮ, ಈಶ, ದೇಹ, ನಾನು, ಅದು ಯಾತಲಿಂದ ಅಧ್ಯಾಸ. ಅಧ್ಯಾಸ ಅಂದ್ರೆ ತಪ್ಪು ತಿಳುವಳಿಕೆ. ಈಗ ತಾನೊಬ್ಬನೇ ಇದ್ರೂ ಕೂಡ ಅಲ್ಲೇ ಮಾಯಾ ಉಪಾಧಿಯಿಂದ ಹಿಡ್ಕೊಂಡು ಉಪಾಧಿ ಬಂದ ಈಶ್ವರ ಉತ್ಪತ್ತಿಗೆ ಕಾರಣೀಭೂತರಾದ್ರಲ್ಲಿ ಮಾಯಾ ಉಪಾಧಿಯಿಂದ ಈಶ್ವರ ಅನಿಸ್ಬೇಕು. ಅವನ ಈಶ್ವರನ ಅವಿದ್ಯಾ ಉಪಾಧಿಯಿಂದ ಜೀವ. ಉಪಾಧಿ ಬೇರೆ ಬೇರೆ. ಇರೋ ಒಬ್ನೇ ಇದ್ರೂ ಕೂಡ ಪರಬ್ರಹ್ಮ ಒಬ್ನೇ ಇದ್ರೂ ಉಪಾಧಿಯಿಂದ ಇಲ್ಲಿ ಈಶ್ವರ ಸೃಷ್ಟಿಗೆ ಮೂಲ ಕಾರಣ. ನಾನು ಅನ್ನೋದು ಬಂತಲ್ಲ ಸೃಷ್ಟಿ, ಅದು ಅದ ಉಪಾಧಿಗೆ ಮೂಲ ಕಾರಣ. ಅಹಂಕಾರ, ಅಹಂಕಾರದಿಂದನೇ ಇದು ಜಗತ್ತು ಉತ್ಪತ್ತಿ ಆಗೈತಿ. ಅಹಂಕಾರನೇ ಇಲ್ಲ ಅಂದ್ರೆ ಉತ್ಪತ್ತಿನೂ ಇಲ್ಲ, ನಾಶ. ಅದಕ್ಕ ಬಂಗಾರಕ್ಕಿಂತಲೂ ಆಭರಣಗಳು ಬೇರೆ ಇಲ್ಲ. ಗುರುತ್ವ ಲಕ್ಷಣ ಬಂಗಾರಕ್ಕೆ ಹಣವನ್ನು ಕೊಟ್ಟಂತೆ ಆ ನಾಮರೂಪಗಳಿಗೆ ಯಾರೂ ಕೊಡುವುದಿಲ್ಲ. ಯಾಕಂದ್ರೆ ಅದು ಕೇವಲ ಕಲ್ಪಿತ ಭಾವನಾ ಮಾತ್ರವಾಗಿರುತ್ತದೆ. ಇದರಂತೆ ಜಗತ್ತು ತನ್ನಲ್ಲಿ ಇಲ್ಲವೇ ಇಲ್ಲ, ಕಿಂತು ಪ್ರಾಣಿಗಳ ಭಾವನಾ ಮೂಲಕ ತೋರುತ್ತದೆ ಎಂಬ ಭಾವ. ಅದು ಇಲ್ಲ ಇಲ್ಲ ಜಗತ್ತು ಅವ್ರ ಭಾವನಾ ಮಾಡ್ಕೊಂಡಾರ. ಅವ್ರವ್ರ ಭಾವನಾ ಹೆಂಗೈತಿ ಹಂಗ ಭಾವನಾ ಮೂಲಕವಾಗಿ ಜಗತ್ತು ತೋರ್ತೈತಿ ಅಂತ ಹೇಳ್ತಾರೆ. ಸುಳ್ಳಾದ ಜಗತ್ತು ಸತ್ಯವಾಗಿ ತೋರ್ತಕ್ಕಂಥ ವಿಚಾರವನ್ನು, ಇಲ್ಲದ ಜಗತ್ತ ಅವ್ರ ಭಾವನಾ ಐತಿ ಅಂತ ಕಲ್ಪನಾ ಮಾಡ್ಕೊಂಡು ಭಾವನಾ ರೂಪವಾಗಿ ತೋರ್ತಕ್ಕಂಥ ವಿಚಾರ. ಅದಕ್ಕ
ಏನು ಅವನ್ ಸರ್ಸಿದ್ರೆ ಗೊತ್ತಾಗ್ತ ಸರ್ಸಿಡಿಂದ ಮತ್ತಿದಾಗುತ್ತೆ. ಕಲ್ಪನೆಗಳು ಮಾಡಿದ್ರೆ ಹೆಂಗೆ ಅಕ್ಕವ ಕಲ್ಪನಾ ಗುರುವಿನನ್ನ ನಿಂದಿಸ್ತಕ್ಕಂಥವನೇ ಅವ ಪರಮ ಭಕ್ತ. ಕಲ್ಪನಾ ಹಿಂಗದ. ಗುರುವಿನನ್ನ ನಿಂದಿಸ್ತಕ್ಕಂಥವನೇ ಪರಮ ಭಕ್ತವ, ಶ್ರೇಷ್ಠ ಭಕ್ತ. ನರಕದೋ ಹೊರಳಾಡಿ ನಲಿಯುವವನೇ ಮುಕ್ತ. ನರಕದೊಳಗೆ ಬಿದ್ಕೊಂಡು ಅವನ ಮುಕ್ತ. ಹೊರಡೋ ನರಕದೋ ಹೊರಳಾಡಿ ನಲಿಯುವವನೇ ಮುಕ್ತ. ಸ್ನಾನ ಸಂಧ್ಯಾ ವಂದನೆ ಮಾಡುವವನೇ ಮೂರ್ಖ. ಸ್ನಾನ ಸಂಧ್ಯಾ ವಂದನೆ ದೇವ್ರ ಪೂಜೆ ಇಂಥವು ಮಾಡೋ ಮೂರ್ಖ. ಜ್ಞಾನಿಗಳು ಒಡನಾಡುವವನೇ ಮುಕ್ತ. ಜ್ಞಾನಿಗಳ ಕೂಡ ಜಗಳವಾಡುವವನೇ ಮುಕ್ತ. ಜಗಳ ಮಾಡ್ತಾನ ಜ್ಞಾನಿಗಳು, ಅವನ ಮುಕ್ತ. ಅನ್ನವನ್ನಿಕ್ಕಿ ಉಪಚರಿಸುವವನೇ ಪಾಪಿ. ಅರಿತು ಅನ್ನವನ್ನಿಕ್ಕಿ ಉಪಚರಿಸುವವನೇ ಪಾಪಿ. ತಿಳ್ಕೊಂಡು ಅನ್ಯರಿಗೆ ಅನ್ನ ನೀಡಿ ಅವ್ರು ಉಪಚರಿಸುವವನ ಪಾಪಿ. ಪರಸತಿಗೆ ಭ್ರಮಿಸುವವನೇ ಸತ್ಪುರುಷ. ಪರಸತಿಯರನ್ನ ಅಪೇಕ್ಷೆ ಪಡ್ತಕ್ಕಂಥವನ ಸತ್ಪುರುಷ. ರಣದೋಳು ಸೋತು ಖಡ್ಗವನ್ನು ಒಪ್ಪಿಸುವವನೇ ಧೀರ, ಸೂರ. ಸೋತು ಖಡ್ಗ ಒಪ್ಪಿಸಿದ ಅವ ಸೂರ. ಇವನ್ ಹೆಂಗ್ ತಿಳ್ಕೋಬೇಕು? ಈ ಜಗತ್ತದ ಭ್ರಮ ಮೂಲಕ ಇವನ್ ತಿಳ್ಕೊಳೋದು ಕಾರಣ ಹಿಂಗ. ಅದು ಇರೋದೊಂದ್ ಬೇರೆ, ತಿಳಿಯೋದೊಂದ್ ಬೇರೆ. ಈಗ ಅವರು ಹೆಂಗ ತಿಳ್ಕೊಂತಾರ? ಗುರುವಿನನ್ನ ನಿಂದಿಸುವವನೇ ಪರಮ ಭಕ್ತ ಅಂತಂದ್ರು. ಪರಮ ಭಕ್ತ ಆದಂತವ ಗುರುವಿನನ್ನ ನಿಂದಿಸ್ತಾನೇನು? ಈಗ ತಿಳ್ಕೊಳೋದು ಹಿಂಗೈತಿ. ಗುರುವಿನನ್ನ ನಿಂದಿಸುವವನೇ ಪರಮ ಭಕ್ತ. ನಿಂದಿಸ್ತಾನೇನವ? ನರಕದೊಳಗೆ ಹೊರಳಾಡಿ ನಲಿಯುವವನೇ ಮುಕ್ತ. ಅವ ನರಕದೊಳಗೆ ಹೊರಳಾಡಿ ನಲಿಯುವನೇ ಮುಕ್ತ. ಮುಕ್ತ ಅದಾವಂತವ ನರಕದಾಗ ಬೀಳ್ತಾನೆ? ಬೀಳಂಗಿಲ್ಲ. ಮತ್ತೆ ಸ್ನಾನ ಸಂಧ್ಯಾ ವಂದನೆ ಮಾಡುವವನೇ ಮೂರ್ಖ. ಮೂರ್ಖ ಅದವ ಈ ದೇವ್ರ ಪೂಜಾ ಹಿಂಗ ಮಾಡ್ತಾನೇನವ? ಜ್ಞಾನಿಗಳು ಒಡನಾಡುವವನೇ ಮುಕ್ತ. ಆ ನಂತರ ಜಗಳವಾಡುವವನೇ ಮುಕ್ತ. ಜ್ಞಾನಿಗಳ ಕೂಡ ಜಗಳವಾಡುವವನೇ ಮುಕ್ತ. ಮುಕ್ತಿ ಅದವ, ಅವನ್ ಜಗಳ ಮಾಡ್ತಾನ. ಜ್ಞಾನಿಗಳ ಕೂಡ ಮಾಡಲ್ಲ. ಅರಿತು ಅನ್ನವನ್ನಿಕ್ಕಿ ಉಪಚರಿಸುವವನೇ ಪಾಪಿ. ಪಾಪಿ ಆದವ ಇನ್ನೊಬ್ಬರಿಗೆ ಹಿಂಗೆಲ್ಲ ಮಾಡ್ತಾನೇನವ? ಅನ್ನದಾನ ಇಂಥ ಉಪಚಾರ ಮಾಡ್ತಾನೆ? ಪರಸತಿಗೆ ಭ್ರಮಿಸುವವನೇ ಸತ್ಪುರುಷ. ಸತ್ಪುರುಷ ಆದವ ತನ್ನ ತಾನು ತಿಳ್ಕೊಂಡು ಸತ್ಯವನ್ನು ತಿಳ್ಕೊಂಡಿರ್ತವ ಪರಸ್ತ್ರೀಯರಿಗೆ ಆಸೆ ಮಾಡೋದು. ರಣದೊಳ ಸೋತು ಖಡ್ಗವನ್ನು ಒಪ್ಪಿಸುವವನೇ ಧೀರ. ಧೀರ ಸೂರ. ಧೀರ ಅಂದ್ರೇನು? ಸೂರ. ಅವ ಸೂರ್ತನ ಇದ್ದವ ಸೋತ್ ಖಡ್ಗ ಒಪ್ಪಿಸ್ತಾನೇನವ?
ಅದು ವೀರ ಸ್ವರ್ಗ ಆಗಲಿ, ಪ್ರಾಣ ಹೋಗಲ್ಲ ವೀರ ಸ್ವರ್ಗ. ಆದ್ರೂ ಸೋತ್ ಒಪ್ಸೋದಿಲ್ಲ ವೀರಾಗವ ಎಂದು. ಯುದ್ಧ ಮಾಡಿ ಸಾಯ್ತಾನ ಹೊರತಾಗಿ ಯುದ್ಧ ಮಾಡದ ಬಿಡೋದಿಲ್ಲ. ಯುದ್ಧ ಮಾಡೇ ಮಾಡ, ಸೋತ್ ಕಟ್ಗ ಒಪ್ಸೋದಿಲ್ಲ ಅವ ವೀರ ಸೂರ. ಅದರಂತೆ ಈ ಜಗತ್ತು ಐತೆ ಅಂತ ಹೇಳ್ತಾರಲ್ಲ, ಅದೆಲ್ಲ ತಿಳಿಯೋದೊಂದು ಬೇರೆ, ಇರೋದೊಂದು ಬೇರೆ. ಇದು ಇಷ್ಟೊತ್ತನ ಹೇಳಿದ್ದು ತಿಳಿಯೋದೊಂದು ಬೇರೆ, ಹೇಳೋದೊಂದು ಬೇರೆ ಆಗಿತ್ತು. ಇದರಂತನ ಅದಕ್ಕ ಕನಕದಾಸರು ಒಂದು ಮಾತು ಹೇಳ್ತಾರೆ, ಸಿರಿ ಬಂದ ಕಾಲಕ್ಕೆ ಮರೆಯಬೇಡ, ಏನು ಇಲ್ಲದ 2 ದಿನದ ಸಂಸಾರ. ಸಿರಿ ಬಂದ ಕಾಲಕ್ಕ ಗುರುವಿನನ್ನ ಮತ್ತು ತನ್ನ ಸ್ವರೂಪವನ್ನ ಮರಿಬೇಡ. ಏನೂ ಇಲ್ಲದ 2 ದಿನದ ಸಂಸಾರ. ಕನಸು ಕಂಡಂತೆ ಸಂಸಾರ, 2 ದಿನದ ಸಂಸಾರ ಅಂತ ಹೇಳಿ. ಒಂದು ಹುಟ್ಟಿದ ದಿವಸ, ಒಂದು ಸತ್ತ ದಿವಸ, 2 ದಿವಸದ ಸಂಸಾರ. ಜ್ಞಾನದಲ್ಲಿ ದಾನ ಧರ್ಮವ ಮಾಡಿರಯ್ಯ. ನಿಜ ತಿಳ್ಕೊಂಡು ದಾನ ಧರ್ಮವನ್ನು ಮಾಡಿ. ಹಸಿದು ಬಂದವರಿಗೆ ಹಸನವಿಯಲಿ ಬೇಕು. ಯಾರಾದ್ರೂ ಹಸುವಮ್ಮ ಇದ್ದಾಗ ಬೇಡಿದವರಿಗೆ ಇಲ್ಲವೆನಬೇಡ. ಅದು ಯಾರಾದ್ರೂ ಅವ್ ಕೇಳಕ್ ಬಂದವನು ಅವನ, ಕೊಡವನು ಅವನ, ಕೇಳಕ್ ಬಂದವನು ಅವನ. ನಮ್ಗೆ ಇದನ್ನೆಲ್ಲ ಕೊಟ್ಟವ್ರು ಯಾರು? ಪಂಚಮಹಾಭೂತಗಳ ನಿರ್ಮಾಣ ಮಾಡಿದವರು. ಪಂಚಮಹಾಭೂತಗಳಿಂದ ನಡೆದಿದೆ ವ್ಯವಹಾರ. ಇಲ್ಲಿ ಪಂಚಮಹಾಭೂತಗಳು ಸತ್ವ ರಜತಮ 3 ಗುಣದಿಂದ ಕೂಡಿದ್ದು. ಆ ಗುಣ ಮಾಡಿದವನು ಅವನ, ಪಂಚಭೂತಗಳ ನಿರ್ಮಾಣ ಮಾಡಿದವನು ಅವನ. ಅದಕ್ಕ ಹಸಿದು ಬಂದವರಿಗೆ ಹಸನವಿಯಲಿ ಬೇಕು. ಶಿಶುವಿಗೆ ಪಾಲ್ ಬೆಣ್ಣೆ ನಡೆಸಲು. ಹಸಿದು ಬಂದವರಿಗೆ ಅನ್ನ ಉಪಚಾರ, ಊಟ ಮಾಡೋದು. ಸಣ್ಣ ಕೂಸು ಶಿಶುವಿಗೆ ಹಾಲು, ಅವು ಏನು ಉಣ್ತಾವ ಅದನ್ನು ಉಣಿಸೋದು. ಅವು ಹಾಲು ಕುಡಿಯೋಕೆ ರೊಟ್ಟಿ ಕೊಟ್ಟು ಏನ್ ಮಾಡ್ಬೇಕು? ರೊಟ್ಟಿ ತಿಂತಾವ. ವಾಸ ಕೊಟ್ಟ ಬಳಿಕ ನಿಜವಿರ್ಬೇಕು. ಮಾತು ಕೊಟ್ಟ ಮೇಲೆ ತಪ್ಪಡ್ದ, ಅದು ನಿಜ ಇರ್ಬೇಕು. ವಾಸ ಕೊಟ್ಟ ಬಳಿಕ, ಮಾತು ಕೊಟ್ಟ ಬಳಿಕ ಕೊಡ್ತೀನಿಪ್ಪ ನಿನಗಂತಂದ್ರೆ ಕೊಡ್ಬೇಕು. ಆಗದಲ್ಲ ಅನ್ಬಾರ್ದು. ಇನ್ನು ಕೊಟ್ಟದ್ ಮತ್ತೆ ಹೊಳ್ಳಿ ಇಸ್ಕೋಬಾರ್ದು, ಆಸೆ ಮಾಡ್ಬಾರ್ದು. ಕಳ್ಳತನವ ಮಾಡಿ ಒಡಲು ಹರಿಯಬೇಡ. ಕಳ್ಳತನ ಮಾಡಿ ಜೀವವನ್ನ ಈ ಹೊಟ್ಟೆ ತುಂಬಿಸ್ಕೊಳೋದಕ್ಕಾಗಿಲ್ಲ ಕಳ್ಳತನ ಮಾಡೋದು. ಆ ಹೊಟ್ಟೆ ನೀನು ಅಲ್ಲ, ನಿಂದು ಅಲ್ಲ. ಅದನ್ನ ಜಪಾನ ಮಾಡೋದಕ್ಕಾಗಿ ಕಳ್ಳತನ ಮಾಡೋದು. ತಳ್ಳಿಗಾರನಾಗಿ ತಿರುಗಬೇಡ. ಅಂದ್ರೆ ಮುಗ್ಗುಲಿ ದುಡ್ಲಾರ್ದ ಅಡ್ಡಾಡ್ತಾನ. ಯಾರ ಮಾಡಾಕಿ ತಿನ್ಕೊಂತ. ಉಳಿದ ಸಭೆಯಲ್ಲಿ ತಿಳುವನ ಅಡಿಸಲ್ವ. ನಾನಾ ದೊಡ್ಡವ ಅಂತೇಳಿ, ನಾನಾ ಎಲ್ಲ ಹೇಳ್ತೀನಿ, ನಾನಾ ಪಂಡಿತ ಅಂತೇಳಿ ತನ್ನ ಭಾವವನ್ನ ಮಾಡಬಾರ್ದು. ಉಳ್ಳವನು ನಾನೆಂದು ಉಬ್ಬಬೇಡ. ಜ್ಞಾನಿ ಅದೀನಿ, ಶ್ರೀಮಂತ ಅದೀನಿ, ಅಧಿಕಾರ ಅದೀನಿ, ಅಹಂಕಾರವನ್ನು ಮಾಡಬೇಡ, ಉಬ್ಬಬೇಡ. ದೊರೆತನವು ಬಂದಾಗ ಕೆಟ್ಟ ನುಡಿಯಲು ಬೇಡ.
ಶ್ರೀಮಂತಿಕೆ ಬಂದಾಗ ಇನ್ನೊಬ್ಬರಿಗೆ ಮನಸ್ಸು ನೋಯಿಸ್ತಕ್ಕಂಥ ಮಾತಾಡಬಾರ್ದು. ಒಂದು ಗಾಯ ಯಾರ ಬಡದ್ರ 1-3 ತಿಂಗಳದಾಗ ಗಾಯ ಮಾಯ್ತೈತಿ. ನಾವ ಮಾಡ್ಕೊಳ್ಳಿ, ಯಾರ ಬಡದ್ದೆ ಅವ ಮಾತಾಡಿದ ಮಾತು ಮೈಗಲ ಗಾಯ, ಶಬ್ದದ ಗಾಯ ಕಡ್ತನ ಇರ್ತೈತಿ. ಅದು ಮಾಯದಲ್ಲ. ಅವ ಬಡದದ್ ಗಾಯ ಮಾಯ್ಬೋದು. ಅವ ಮಾತಾಡಿದ ಅನೃತ ನುಡಿ ಅದು ಜೀವ ಹೋಗತನೂ ಮರೆಯಂಗಿಲ್ಲ, ಮಾಯಾಗಲ್ಲ. ಅದಕ್ಕ ದೊರೆತನ ಬಂದಾಗ ಕೆಟ್ಟ ನುಡಿಯಲು ಬೇಡ, ಸಿರಿಬಂದ ಕಾಲಕ್ಕೆ ಮರೆಯಬೇಡ. ಯಾವಾಗಲೂ ಆ ಸಿರಿ ಬರ್ತತಿ ಹೋಗ್ತೈತಿ, ಶಾಶ್ವತ ಏನದು. ಅದು ಬಂದಾಗ ಮರಿಬೇಡ. ಏನಂದ ಆರು ನಾನೆಂದು ವಿಚಾರಿಸು, ಮರೆತು ನಾನು ಶ್ರೀಮಂತದಿನ ಇನ್ನೊಬ್ಬರಿಗೆ ಕಷ್ಟವನ್ನು ಕೊಡಬೇಡ. ಇರುವಂತ ಕಾಗಿನಲ್ಲಿ ಆದಿಕೇಶು ಚರಣ ಕಮಲವನ್ನು ಸೇರಿ ಸುಖಿಯಾಗಿರು ಅಂತ ಕನಕದಾಸರ ಪದಮಯ. ಅದಕ್ಕೆ ಬಸವಣ್ಣವ್ರು ಏನಾಗ್ತಾರೆ, ಹೊಡೆದವ್ರೆನ್ನ ಪೊರೆಯವರೆಂಬೆನು. ಯಾರಾದ್ರೂ ನಮ್ಮನ್ನು ಪಡೆದ್ರ ಅವರನ್ನ ಜೋಪಾನ ಮಾಡ್ತೀನಿ ಅಂತ ಅನ್ಬೇಕು. ಹೊಡೆದವ್ರನ್ನ ಬೈದವ್ರೆನ್ನ ಬಂಧುಗಳೆಂಬೆನು. ಯಾರು ಬೈತಾರ ಅವರು ಬಂದು ದೇಶ ಮಾಡಿದವನು ಪೋಷಿಸಬೇಕು. ನಿಂದೆ ಮಾಡಿದವನ ಓಣಿಯಲ್ಲಿ ಒಂದು ಮನೆಯನ್ನು ಮಾಡೋದು. ಯಾರು ನಿಂದಿಸ್ತಾರನ್ನ ಅವ್ರನ್ನ ಹೊಂದಿಸ್ಬೇಕು. ನಿಂದೆ ಮಾಡಿದವ್ರನ್ನ ನಮಸ್ಕಾರ ಮಾಡ್ಬೇಕು. ಅವರು ನಿಂದಕರ ಓಣಿಯಲ್ಲಿ ಒಂದು ಮನೆಯನ್ನು ಮಾಡಂತೇಳಿ. ಯಾಕಂದ್ರೆ ನಮ್ಮನ್ನ ದಿವಸ ನಿಂದಿಸಿ ನಮ್ಮಲ್ಲಿರ್ತಕ್ಕಂಥ ಹೊಲಸನ್ನ ತೆಗೆದು ಸ್ವಚ್ಛ ಮಾಡಿ ಅದಕ್ಕೆ ಅವ್ರ ಓಣ್ಯಾಗ ಒಂದು ಮನೆ ಮಾಡಿ ನಿಂದಿಸ್ತಾರೆ. ಹೊಗಳಿ ಅನ್ನೋ ಅನ್ನ ಸೂಲಕ್ಕೆ ಇರಿಸಬೇಡ. ಹೊಗಳಿ ಅಹಂಕಾರ ಬರ್ತೈತಿ. ಹೊಗಳಿದ್ರ ಬೈದ್ರ ಕಿಂಕರತ್ವ ಬಾಬ. ಬೈದವ್ರೆ ನನ್ನ ಬಂಧು ಬಳಗ, ನಿಂದಿಸಿದವ್ರೆ ತಂದೆ ತಾಯಿ, ಹೊಗಳವ್ರ ನಮ್ಮ ವೈರಿಗಳ ಹೊಗಳ್ತಾರ, ಅಹಂಕಾರಕ್ಕೆ ಏರಿಸ್ತಾರ. ಜರಿದವ್ರೆನ್ನ ಜನ್ಮ ಬಂಧುಗಳು, ನಿಂದಿಸಿದವ್ರೆ ನನ್ನ ತಂದೆ ತಾಯಿಗಳು. ಅಳಿಗೊಂಡವ್ರನ್ನ ಆಳ್ವೆಂದೆನಬೇಕು. ನಮ್ಮನ್ನ ಆಳ್ತಾರ, ಅಳಿಗೊಂಡವ್ರನ್ನ ಅಳಿಸ್ತೇವೆ ಅಂತ ಬಸವಣ್ಣವ್ರು ಹೇಳಿದ್ರೆ. ಶಂಕರಾಚಾರ್ಯರು ಏನ್ ಹೇಳ, ದುರ್ಲಭಂ ತ್ರಯಾಮೇವೈತತ್ ದೇವಾನುಗ್ರಹೇತುಕಂ ಮನುಷ್ಯತ್ವ ಮುಮುಕ್ಷತ್ವ ಮಹಾಪುರುಷ ಸಂಸ್ಥೆ. ದುರ್ಲಭ ತ್ರಯಾಮೇವೈತತ್ 3 ಪ್ರಕಾರವಾಗಿ ಬರೋದು. ಇದು ದುರ್ಲಭ ಮನುಷ್ಯನ. ಏನು ದೇವಾನುಗ್ರಹೇತುಕಂ ಅಂದ್ರೆ ದೇವನ ಅನುಗ್ರಹದಿಂದ ಮನುಷ್ಯತ್ವ ಮುಮುಕ್ಷತ್ವ ಮಹಾಪುರುಷರ ಸಂಸ್ಥೆ. ಇವು 3 ಬರೋದು ದುರ್ಲಭ. ಏನಂತ ಹೇಳ್ತಾರ, ಮನುಷ್ಯತ್ವ ದುರ್ಲಭ. ಮನುಷ್ಯ ಜನ್ಮ 84 ಲಕ್ಷ ಜೀವರಾಶಿಗಳು ಮಾನವ ಜನ್ಮ ಶ್ರೇಷ್ಠ. ಆ ಮಾನವ ಜನ್ಮ ಶ್ರೇಷ್ಠ ಅಂತ ಮಾಡ್ಯಾರ. ಆದ್ರ ನಾವು ಮಾನವರಾಗಿಲ್ಲ. ಹೆಂಗಂದ್ರ ಈ ಪಶು ಪಕ್ಷಿಗಳು ನಮ್ಮಂತೆ ಅವು ಹೊಟ್ಟೆ ತುಂಬಿಸ್ಕೊಂತಾವ, ನಾವು ಹೊಟ್ಟೆ ತುಂಬಿಸ್ಕೊಂತೀವಿ. ನಮ್ಮಂತೆ ಅವು ಸಂಸಾರ ಮಾಡ್ತಾವ, ನಮ್ಮಂತೆ ಅವು ಮಕ್ಕಳು ಮರಿ ಹಡದು ಜೋಪಾನ. ಇಷ್ಟ ಅಲ್ಲ ಇರೋದು ಜಗತ್ತದ. ಮತ್ತ ಈ ಮಾನವ ಅಂತ ಇವು ಹೆಂಗ್ ಶ್ರೇಷ್ಠ ಅದ, ಹೆಂಗ್ ದೊಡ್ಡವ. ಎಲ್ಲ ಪ್ರಾಣಿಗಳು ಮಾಡಿದಂತೆ ಇವು ಮಾಡಿದ್ರೆ ಇವು ಏನು ಮಾನವ? ಆ ಪಶು ಪಕ್ಷಿಗಳು ಇದ್ದಂತ ಅವು ಹೊಟ್ಟೆ ತುಂಬಿಸ್ಕೊಂತಾವ, ಸಂಸಾರ ಮಾಡ್ತಾವ, ಮಕ್ಕಳು ಇರ್ತಾವ. ಇಷ್ಟ ನಾವು ಮಾಡೋದು ಇಷ್ಟ. ಮತ್ತೆ ಹಂಗ ಇವು ಮಾನವ ಜನ್ಮ ಅಂತಂದ್ರೆ ಮಾನವ ಜನ್ಮ ದೊಡ್ಡದು, ತಪ್ಪುಗಳಿರ ಹಾನಿ ಮಾಡಬೇಡ್ರಿ ಹೇಳ್ತಾರೆ. ಮಾನವ ಜನ್ಮ ದ್ವಾಡದು ಖರೆ. ಯಾಕಂದ್ರ ಎಲ್ಲಾ ಪ್ರಾಣಿಗಳಿಗೂ ನಾನು ಯಾರನ್ನ ವಿಚಾರ ಮಾಡೋ ಸಾಮರ್ಥ್ಯ ಕೊಟ್ಟಿಲ್ಲ ದೇವರು.
ಈ ಮಾನವ ಜನ್ಮ ಕಷ್ಟನ ದೇವತೆಗಳಿಗೆ ಸಹಿತ ಇಲ್ಲದು. ಮಾನವ ಕೊಟ್ಟನ ಅದಕ್ಕೆ ಶ್ರೇಷ್ಠ ಅಂದ್ರು. ಶ್ರೇಷ್ಠ ಆದ್ರೂ ಕೂಡ ಇವ ಮಾನವ ಏನ್ ಮಾಡ್ತಾನ, ಪಶು ಪಕ್ಷಿಗಳಿದ್ದಂತೆನ ಅವು ಹೊಟ್ಟೆ ತುಂಬಿಸ್ಕೊಂತವು, ಸಂಸಾರ ಮಾಡ್ತಾವ, ಮಕ್ಕಳು ಮರಿ ಇಡ್ತಾನೆ. ಇವನು ಹೊಟ್ಟೆ ತುಂಬಿಸ್ಕೊಂತಾನೆ, ಸಂಸಾರ ಮಾಡ್ತಾನೆ, ಮಕ್ಕಳು ಇಷ್ಟ ಅಲ್ಲ. ಇದು ಮಾನವನ ಧರ್ಮ ಅಲ್ಲ. ಮಾನವನ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅಂತ. ಮಾನವ ಧರ್ಮ ಅಂದ್ರೆ ಆರು ನಾನೆಂದು ವಿಚಾರಿಸು, ನಾನು ಯಾರದೀನಿ ಅಂತ ತಿಳ್ಕೊಳ್ಳೋದು ಮಾನವನ ಧರ್ಮ. ಇಂಥ ಒಂದು ತಿಳುವಳಿಕೆನ ಭಗವಂತ ಈ ಮಾನವ ಜನ್ಮಕ್ಕೆ ಕೊಟ್ಟನಂದಾಗ ತನ್ನ ಮಾನವ ಜನ್ಮವನ್ನು ವ್ಯರ್ಥ ಮಾಡಿ ಪಶು ಪಕ್ಷಿಗಳಂತೆ ವರ್ತನೆ ಮಾಡಿದ್ರೆ ಮುಂದೆ ಇವಾಗ ಪಶು ಪಕ್ಷಿಗಳಾಗಿ ವ್ಯರ್ಥ ಕಳೆದು ಬಿಡ್ತಾನೆ. ಮಾನವ ಜನ್ಮ ಮಾನವಾಗಿ ಹುಟ್ಟ್ಯಾನಂದಾಗ ನಾನು ಯಾರದೀನಿ ಅಂತ ತಿಳ್ಕೊಳ್ಳೋದು ಮೂಲ ಕರ್ತವ್ಯ. ಈ ದೇಹಕ್ಕೆ ನಾನಂತೀಯೋ, ಜೀವಕ್ಕೆ ನಾನಂತೀಯೋ, ಅಥವಾ ಈ ಇಂದ್ರಿಯಗಳಿಗೆ ನಾನಂತೀಯೋ, ಯಾವುದಕ್ಕೆ ನಾನಂತೀಯೋ ಅನ್ನೋ ನಾನನ್ನೋದಿಲ್ಲ. ಇಲ್ಲಿ ಜನ್ಮಗ ನಾನು ದೇಹನ ನಾನು, ದೇಹ ಅನ್ನೋದಿಲ್ಲ. ಇಲ್ಲ ಜೀವ ನಾನು, ಆ ಜೀವನ ಕಾಣಂಗಿಲ್ಲ. ಅದು ನಾನಂತ ಕಾಣ್ಲಾರ್ದ ಹೆಂಗ್ ತಾನ. ಅದಕ್ಕೆ ನಾನಂತಕ್ಕಂಥದ್ದು ನಾನನ್ನೋದಿಲ್ಲ. ಇಲ್ಲ ಅದಕ್ಕೆ ನಾನು ಈ ರೀತಿ ಸುಳ್ಳಾದ ಒಂದು ಕೆಲ್ಸಕ್ಕ ಜ್ಞಾನನು ಲೌಕಿಕ ಪಾರಮಾರ್ಥವೆರಡನ್ನು ಮಾಡದೆ ಕೂಡಿ ನಡೆಸುತ್ತೇನೆ. ಜ್ಞಾನ ಅದಾವ, ಲೌಕಿಕ ಮತ್ತು ಪಾರಮಾರ್ಥಿಕ ಎರಡನ್ನು ಕೂಡಿ ನಡೆಸುತ್ತೇನೆಂತ ಈ ರೀತಿ ಪ್ರಪಂಚನೂ ಮಾಡ್ತಾನ, ಪಾರಮಾರ್ಥದ ವಿಚಾರ ತನ್ನ ನಿಜ ತಿಳ್ಕೊಂತ. ಅದಕ್ಕೆ ಜಾಣನು ಅವ ಈ ಲೌಕಿಕ ಮತ್ತು ಪಾರಮಾರ್ಥಿಕ. ಲೌಕಿಕ ಅಂದ್ರೆ ಜಗತ್ತದ ವ್ಯವಹಾರ, ಪಾರಮಾರ್ಥಿಕ ಅಂತಂದ್ರೆ ಇವನ್ನೆರಡನ್ನು ತನ್ನ ನಿಜ ತಿಳ್ಕೊಳೋದು ಪಾರಮಾರ್ಥಿಕ. ಇವೆರಡನ್ನು ಮಾಡದೆ ಬಿಡದೆ ಕೂಡಿ ನಡೆಸುತ್ತೇನೆ. ಹೆಂಗಂದ್ರ ತರುಣಿಯ ಮಲೆಯೊಂದನ್ನು ಉಣುತ ಅಣುಗನು ಅನ್ಯ ಕರದ ಉಳಿದ ಕುಚಾಗ್ರವನು ಅಂತೆ. ಒಂದು ಕೂಸು ಮಲಿ ತಿಂತಿರ್ತೈತೆ, ಒಂದ್ ಮಲಿ ತಿಂತಿರ್ತೈತೆ, ಇನ್ನೊಂದು ಮಲಿ ಕೈಯಾಡಿಸ್ತಿರ್ತೈತೆ. ಯಾಕಂದ್ರೆ ಹದಗೊಳಿಸುತ್ತ ಅದನ್ನು ನಾ ತಿನ್ಬೇಕು ಅಂತ. ಈ ಮಲಿ ಉಣ್ತೈತಿ, ಇನ್ನೊಂದು ಮಲಿಗೆ ಆಸೆ ಮಾಡಿ ಅದನ್ನು ನಾ ತಿನ್ಬೇಕಂತ. ಅದನ್ನ ಆಸೆ ನೋಡೋದ್ರ ತಾನು ಉಣ್ಣಕತ್ತೈತಿ, ಇನ್ನೂ ಒಂದನ್ನು ಉಣ್ಬೇಕು ಅಂತ ಆ ಮಲಿನೂ ಕೈ ಆಡಿಸ್ತಿರ್ತೈತಿ. ಆಸೆನ ಈಗ ಏನಾಗೈತೆ ಅಂದ್ರ ಈ ದುಃಖಕ್ಕೆ ಮೂಲ ಕಾರಣ ಆಗೈತದ ಆಸೆ. ಅದಕ್ಕ ನರಜನ್ಮವಿಡಿದಿಯ ಭೋಗಾನುಭವದ ಪರಲೋಕ ಗತಿಯ ಸಾಧನೆಯೋ ಇಂತ. ಪರಲೋಕದ ಗತಿಯ ಸಾಧನೆ ನರಜನ್ಮವಿಡಿದಿಯ ಭೋಗಾನುಭವದವರು ಪರಲೋಕ ಗತಿಯ ಸಾಧನೆಯೋ. ನಾನ್ ದೇವ್ರಾಗ್ಬೇಕಂತ ಭೋಗಾನುಭವ, ಪರಲೋಕದ ಆಸೆ, ಮತ್ತೆ ಈ ಜಗತ್ತಿದೊಳಗಿನ ಭೋಗವನ್ನು ಪರಲೋಕಕ್ಕೆ ಆಸೆ ಮಾಡ್ತಾನೆ. ಕೊಳನು ಹಕ್ಕರೆಯೊಡಲಿನ ತಂಪು ಬಿಸಿಲಿನ ಜಳವನ್ನು ಮಿಕ್ಕ ಮೈಯೊಳು ಕಾಣುವುದಂತೆ. ಬ್ಯಾಸಿ ಬಿಸಿಲು ಯಾವುದೋ ಒಂದು ನೀರು ನಿಂತಿರುತ್ತ, ಹರಿತಿರ್ಲಿ ಅಥವಾ ನಿಂತಿರ್ಲಿ, ಅದ್ರೊಳಗ ಹೋಗಿ ನಿಂತ, ಅದು ಎಷ್ಟು ಮುಳುಗಿತ್ತು ನಡಮಟ ನೀರಾಗ ಹೋಗಿ ನಿಂತ, ಅದು ಅಷ್ಟ ತಂಪಾಗ್ತ. ನೀರಾಗ ಮುಳುಗಿತ್ತು, ಮ್ಯಾಲ ಉಳ್ದದ್ದು ಬಿಸಿಲಿಗೆ ಸುಡಾಕತ್ತ. ತಂಪುನು ಆತು, ಮ್ಯಾಲ ಸುಡಾಕನು ಆತು. ಅರ್ಧ ತಂಪು ಅರ್ಧ ಬಿಸಿ. ಹಂಗ ಈ ಸಂಸಾರದ ವ್ಯವಹಾರ ನೀರೊಳಗ ನಿಂತದ್ದು ಹೆಂಗ ತಂಪು ಬಿಸಿಲು ಆಕೈತಲ್ಲ, ಹಂಗ ಸುಖ ದುಃಖ ಮಿಶ್ರಿತವಾದದ್ದು ಈ ಜಗತ್ತದ ವ್ಯವಹಾರ.
ಅದಕ್ಕೆ ಕೊಳನು ಹೊಕ್ಕರೆ ಒಡಲಿನ ತಂಪು ಬಿಸಿಲು ಹಂಗೆ ಕಾಣ್ತತಿಲ್ಲ. ಅದರಂತೆ ತಿಳಿವಿನ ಸುಖವನ್ನು ವಿಷಯ ಬಾಧೆ, ತನ್ನ ನಿಜ ತಿಳ್ಕೊಂಡವ ಸುಖ ಅನುಭವಿಸ್ತಾನೆ, ತಿಳಿಲಾರ್ದವ ದುಃಖವನ್ನು. ತಿಳಿವಿನ ಸುಖವನ್ನು ವಿಷಯ ಬಾಧೆಯನ್ನು ಕಂಗೊಳಿಸುವಂತೆ ಸಮಯ ಒಂದು ಹೆಂಗ ಒಂದೇ ಸಮಯದೊಳಗ ತಂಪು ಅರ್ಧ ಬಿಸಿಲು ಹೆಂಗ ಅನುಭವಿಸ್ತಾರೆ, ಅದರಂತೆ ತಿಳ್ಕೊಂಡಂತ ಮನುಷ್ಯ ಸುಖನೂ ಅನುಭವ. ಮತ್ತೆ ವಿಷಯ ಬಾಧೆ ದುಃಖ, ವಿಷಯಗಳದಾವ ಅದಕ್ಕೆ ಆಸೆ ಮಾಡಿದ್ರೆ ದುಃಖ. ಪರಸಂಗದ ಸೊಗಸನ್ನು ಮರೆಯದೆ ನಿಜ ಪುರುಷನು ಒಂದು ಪೂಂಚಲೆಯಂತೆ ಗುರುಶಂಭುಲಿಂಗದ ನೆನವು ನೆಲೆಸಿ ಬಾಯ ಪರಿಕರದ ಅಭಿರತಿಯ ಪಿಂಗದೇಹನು. ಹಂಗ ಪರಸಂಗದ ಸೊಗಸನ್ನು ಮರೆಯದೆ ನಿಜ ಪುರುಷನು ಒಂದು ಪೂಂಚಲೆಯಂತೆ. ಗಂಡನ ಮನೆಯಾಗ ಅದಾಳ, ಗಂಡನ ಸೇವನೂ ಮಾಡ್ತಾಳ, ಮಕ್ಕಳು ಹಿಡಿತಾಳ, ಸಂಸಾರ ಮಾಡ್ತಾಳ. ಮನಸ್ಸಿನಾಗ ವಿಟ ಪುರುಷನ ಭಾವ ಅವನ್ನ ನೆನಸ್ತಾರ. ಮನಸ್ಸಿನಾಗ ಅವಂದೈತಿ ಸೇವಾ ಮಾಡೋದು, ಗಂಡನ ಸೇವಾ ಮಾಡ. ಮನಸ್ಸಿನಾಗಿರೋ ಒಬ್ಬ ಬೇರೆ, ಇಲ್ಲಿ ಸೇವಾ ಮಾಡ್ತೀವಿ. ಹಿಂಗ ಪರಸಂಗದ ಸೊಗಸಿನ ಮರೆಯದೆ ಹಂಗ ಗುರುಶಂಭುಲಿಂಗದ ನೆನವು ನೆಲೆಸಿ ಬಾಯ ಪರಿಕದ ಅಭಿರತಿ ಪಿಂಗರಿಯನು. ಗುರುಸೇವ ಮಾಡ್ತಾನ, ಆದ್ರ ಈ ಪ್ರಪಂಚದ ವಾಸನೆ ಮರೆಯಾಗ್ತಾ ಇರಲ್ಲ. ಆ ಹೆಣ್ಮಗಳು ಹೆಂಗ ಗಂಡನ ಸೇವೆ ಮಾಡ್ಕೊಂತ ವಿಟ ಪುರುಷನ ನೆನೆಸ್ತಿರ್ತಾಳಲ್ಲ, ಆ ರೀತಿ ಗುರುಶಂಭುಲಿಂಗದ ನೆನವು ನೆಲೆಸಿ ಗುರುವಿನ ಸಂಘ ಮಾಡ್ತಾನ. ಆದ್ರೂ ಬಾಹ್ಯ ಪರಿಕರದ ಬಾಹ್ಯದ ಭೀಕರತೆ ಪಿಂಗದಿಗೆನು. ಪ್ರಪಂಚದ ವಾಸನೆ ಹೋಗುದಿಲ್ಲ, ಮತ್ತೆ ಅದ್ರೊಳಗ ನೆಲೆಸ್ತಾನೆ. ಆ ಗುರುವಿನ ಸನ್ನಿಧಿಯೊಳಗೆ ಇದ್ದುಕೊಂಡು ಫಲ ಏನು ಬಂತಾವ, ಸಂಸಾರದ ಕಡೆಗೆ ಒಲವಿತ್ತು. ತನವು ದಂಡಿಸಬೇಡ, ಮನವು ನಿಲ್ಲಿಸಬೇಡ. ತನವನ್ನು ದಂಡಿಸಬೇಡ, ಮನವನ್ನು ನಿಲ್ಲಿಸಬೇಡ. ವನಿತೆಯನ್ನು ಬಿಟ್ಟು ತಪವ ಮಾಡಬೇಡ. ವನಿತೆಯನ್ನು ಬಿಟ್ಟು ತಪವನ್ನು ಎಸಗಬೇಡ. ಕೋಡಗಲ್ಲಿನ ಮೇಲೆ ನಿಂತು ತಪವನ್ನು ಮಾಡಿ ಅನವರ್ತ ನೀರೊಳಗೆ ಬಿಡದೆ ಮುಳುಗಲು ಬೇಡ. ವನಿಜಾಕ್ಷಿ ನಾಮ ಒಂದೇ ಸಾಕು. ನೀನು ಈ ಸಂಸಾರ ಬಿಟ್ಟು ಗುಡ್ಡ ಸೇರೋದು ಬೇಕಾಗಿಲ್ಲ. ತನು ದಂಡಿಸಬೇಡ. ಒಂಟಿಗಲ್ಲಲ್ಲಿ ನಿಂದ್ರಕ್ಕ ಹೋಗ್ಬೇಡ, ತಲೆ ತಳಕ್ ಮಾಡಿ ಕಾಲ್ ಮ್ಯಾಕ್ ಮಾಡಿ ನಿಂದ್ರಕ್ಕ ಹೋಗ್ಬೇಡ. ಮತ್ತೆ ಉಪವಾಸ ವನವಾಸ ಮಾಡೋದು ಬೇಕಾಗಿಲ್ಲ. ತನವು ದಂಡಿಸಬೇಡ, ಮನವು ನಿಲ್ಲಿಸಬೇಡ. ಮನಸ್ಸನ್ನು ನಿಲ್ಸಕ್ ಹೋಗ್ಬೇಡ. ಯಾಕಂದ್ರ ಆ ಮನಸ್ಸು ವಾಯುತತ್ವ. ವಾಯುತತ್ವದಿಂದ ಮನಸ್ಸಿಗೆ ಆ ವಾಯು ಹಂಗ ಹರಿದಾಡುತ್ತ ಒಂದ್ ಸ್ವಲ್ಪ ನಿಲ್ಲಂಗಿಲ್ಲ. ಅದು ಹಂಗೆ ಮನಸ್ಸುನು ಕೂಡ ಒಂದ್ ಕ್ಷಣ ಒಂತಾಕ್ ನಿಲ್ಲಂಗಿಲ್ಲ. ಹಂಗ ಚಲ್ಸದ ಯಾಕಂದ್ರೆ ಅದು ವಾಯು ತತ್ವದಿಂದ. ಮನವ ಅದು ನಿಲ್ಸಕ್ಕೆ ಹೋಗ್ಬೇಡ, ನಿಲ್ಲಿಸ್ತೀನಿ. ಯಾಕಂದ್ರ ಪರಿಪೂರ್ಣ ನೀನ್ ಅದಿದಿ, ನೀನ್ ಬಿಟ್ಟು ಅದು ಹೋಗೋದಿಲ್ಲ. ಎಲ್ಲಾ ಕಡೆಗೂ ನೀನ ಅದಿ, ನೀನ್ ಬಿಟ್ಟು ಎಲ್ಲಿ ಹೋಗುತ್ತದ? ಮತ್ತೆ ಅದನ್ನ ನಿಲ್ಸಕ್ ಯಾಕ? ನಿಲ್ಸ ಅವಶ್ಯಕತೆ ಏನು? ಅದು ಹೋಗೋದೇ ಅಲ್ಲಿ, ನಿನ್ ಬಿಟ್ಟು ಹೋಗೋದೇ ಅಲ್ಲಿ. ಅಂದ್ರ ಕಿಂಚಿದ್ನತ್ವ ಭಾವ, ಪರಿಪೂರ್ಣತ್ವ ಭಾವ. ಕಿಂಚಿದ್ನತ್ವ ಭಾವ ಅಂದ್ರ ದೇಹ ನಾನು, ದೇಹ ಎಷ್ಟೈತಿ ಇಷ್ಟ ನಾನು ಅಂತ ಈ ಕಲ್ಪನೆ. ಇದು ಕಿಂಚಿದ್ನತ್ವ. ಪರಿಪೂರ್ಣತ್ವ ಅಂದ್ರ ಜಗತ್ತು ಎಷ್ಟೈತಿ ಇದಕ್ಕಿಂತ ಡಬಲ್ ನಾನು ಬಿಟ್ಟು ಜಗತ್ತನ್ನೋದಿಲ್ಲ.
ಹಂಗ ಭಾವ ಪರಿಪೂರ್ಣತ್ವ ಭಾವ ಬಂದಾಗ ಅದು ಮನಸ್ಸು ಎಲ್ಲಿ ಹೋಗಲ್ಲಪ್ಪ ಎಲ್ಲ ಕಡೆ ತಾನ ಅದ ತಾನು ಬಿಟ್ಟು ಹೋಗೋದೆ. ಅದಕ್ಕೆ ಅದನ್ನ ನಿಲ್ಸೋದು ಬೇಕಾಗಿಲ್ಲ. ಕೋಡಗಲ್ಲಿನ ಮೇಲೆ ನಿಂತು ತಪವನ್ನು ಮಾಡಬೇಡ. ಒಂದು ದೊಡ್ಡ ಗುಂಡಿನ ಮೇಲೆ ನಿಂತ್ಕೊಂಡು ಗುಡ್ಡಿನ ಮೇಲೆ ನಿಂತ್ಕೊಂಡು ಒಂಟಿಯಲ್ಲಿ ನಿಂತ್ಕೊಂಡು ತಪಸ್ ಮಾಡಕ್ ಹೋಗ್ಬೇಡ. ಅದರಿಂದ ವನಿತೆಯನ್ನು ಬಿಟ್ಟು ತಪಸ್ಸು ಮಾಡಲು ಬೇಕಾಗಿಲ್ಲ. ಅನವರ್ತ ನೀರೊಳಗೆ ಬಿಡದೆ ಮುಳುಗಲು ಬೇಡ. ನೀರಾಗ ಮತ್ತೆ ಕಪ್ಪಿ ಆವಲಿ ಅವು ಮೀನ ಇರ್ತಾವ ಸತತವಾಗಿ, ಅವಕ್ಕೂ ಮುಕ್ತಿ ಆಗ್ಬೇಕಾದ್ರೆ ನೀರಾಗ ಮುಳುಗಿದ್ರೆ ಮುಕ್ತಿ ಆಗುತ್ತದ. ಮತ್ತೆ ಕಣ್ಣು ಮುಚ್ಕೊಂಡು ಕುಂತಿ ಅಂದ್ರ ಗೂಗಿನ ಕಣ್ಣು ಮುಚ್ಕೊಂಡ್ ಕುಂದಿರ್ತಾವ, ಮತ್ತೆ ಅವಕ್ಕೂ ಮುಕ್ತಿ ಆಗ್ಬೇಕಾಗುತ್ತೆ. ಅವಾಗಲದ್ ಕಣ್ಣು ಕಾಣಲ್ಲ ಗೂಗಿಗೆ, ಕಣ್ಣು ಮುಚ್ಕೊಂಡ್ ಕುಂತಿರ್ತಾವ, ರಾತ್ರಿ ಅಷ್ಟೊತ್ತಿರ್ತಾವ. ಹಂಗ ನೀನು ಕಣ್ಣು ಮುಚ್ಕೊಂಡು ಕುಂತಿ ಅಂದ್ರೆ ಏನು ಮುಕ್ತಿ ಆಗುತ್ತಲ್ಲ. ಮತ್ತೆ ಅವು ಕಣ್ಣು ಮುಚ್ಕೊಂಡ್ ಕುಂತಿರ್ತಾವ. ಗವ್ಯಾಗ ಹೋಗಿ ಕುಂತನಪ್ಪ ಅಂದ್ರೆ ಅಲ್ಲಿ ಕಣ್ಕಟ್ಟಿಗೆ ಅವೆಲ್ಲ ವಾಸ ಮಾಡಿರ್ತಾವ, ಅವಕ್ಕೂ ಮುಕ್ತಿ ಆಗ್ಬೇಕಾಗಿತ್ತು. ಈಗ ಊಟ ಬಿಟ್ಟು ಬರೀ ತಪ್ಲ ತಿನ್ಕೊಂತ ಅಡವಿ ಒಳಗ ಸಾಧು ವೇಷ ಹಾಕೊಂಡ್ ಅಡ್ಡಾಡಿದ್ರೆ ಮುಕ್ತಿ ಆಗ್ತದೆ. ಮತ್ ತಪ್ಲ ತಿನ್ಕೊಂತ ಮುಸುವ ಅವೆಲ್ಲ ಅಡ್ಡಾಡ್ತಾವಲ್ಲ, ಅವಕ್ಕೂ ಆಗ್ಬೇಕಾಯ್ತಲ್ಲ. ಅರಣ್ಯದೊಳಗೆ ಅಡ್ಡಾಡ್ತಾವ. ಪ್ರಪಂಚ ಬಿಟ್ಟು ಊರ್ ಬಿಟ್ಟು ಅರಣ್ಯದ ಸೇರಿ ಮುಕ್ತನ ಅಕ್ಕಿನಿ ಅನ್ನೋ ಭಾವನೆ ಇದ್ರೆ ಮತ್ತೆ ಅವಕ್ಕೂ ಮುಕ್ತಿ ಆಗ್ಬೇಕಾಗಿತ್ತು. ಅನವರ್ತ ನೀರೊಳಗೆ ಬಿಡದೆ ಮುಳುಗಲು ಬೇಡ. ವನಜಾಕ್ಷಿ ನಾಮ ಒಂದೇ ಗುರುವಿನ ಧ್ಯಾನ ಒಂದ ಮಾಡು ಸಾಕು. ಗುರು ಅಂದ್ರ ಪರಮಾತ್ಮ, ಪರಮಾತ್ಮ ಅಂದ್ರ ಗುರು. ಪರಮಾತ್ಮ ಅಂದ್ರ ನಿರಾಕಾರ ಪರಮಾತ್ಮ, ಗುರು ಅಂದ್ರ ಸಾಕಾರ ಪರಮಾತ್ಮ. ಪರಮಾತ್ಮ ಅಂದ್ರ ನಿಜಾನಂದ, ಗುರು ಅಂದ್ರೂ ನಿಜಾನಂದ, ಎರಡು ಒಂದ. ಸಾಕಾರ ನಿರಾಕಾರ, ಯಾವಾಗ್ಲೂ ಆನಂದದೊಳಗಿರೋದು ಏನೈತಲ್ಲ ಅದು ಪರಮಾತ್ಮ. ಗುರುನ ಆನಂದ ಕೊಡವನು ಗುರು, ಅದಕ್ಕೆ ಆ ಪರಮಾತ್ಮ ಇವ. ಸಾಕಾರ ಪರಮಾತ್ಮ, ನಿರಾಕಾರ. ಶ್ರೀ ಗುರು ವಚನೋಪದೇಶವನ್ನು ಆಲಿಸಿದಾಗಲಹುದು ನರರಿಗೆ ಮುಕ್ತಿ ಅಂತ ನಿಜಗುಣ ಶ್ರೀಗಳು ಹೇಳಿದರು. ಯಾರಿಗೆ ಹೇಳಿದ್ರು ಮುಕ್ತಿನ? ನರರಿಗೆ. ನರರು ಅಂದ್ರ ಯಾವಾಗಲೂ ಗುರು ಸಾನ್ನಿಧ್ಯದವರು, ಗುರು ಸೇವೆ ಮಾಡಿ ಶಾಸ್ತ್ರ ಶ್ರವಣ ಮಾಡ್ತಕ್ಕ ಅವರಿಗೆ ನರರು ಅಂತ. ಅವರಿಗೆ ಗುರುವಿನ ಉಪದೇಶ ಆದ ಕೂಡಲೇ ಮುಕ್ತನಾಗಿ, ಗುರು ವಚನ ಆಲಿಸಿದಾಗಲೇ ಮುಕ್ತಿ. ಅದಕ್ಕೆ ದುರಿತ ಕರ್ಮವನ್ನು ಅಲ್ಲದಿರು ಪುಣ್ಯವನ್ನೇ ಮಾಡು. ದುರಿತ ಕರ್ಮವನ್ನು ಮಾಡು, ಅಂತ ಕರ್ಮವನ್ನು ಮಾಡ, ಪುಣ್ಯವನ್ನೇ ಮಾಡು. ಒಳ್ಳೊಳ್ಳೆ ಹುಟ್ಟು ಬರ್ತಕ್ಕಂಥ ಯಾವುದೇ ಕೆಲಸವನ್ನು ಮಾಡಬೇಡ. ಅದಕ್ಕೇನಂತಾರ? ದುರಿತ ಕರ್ಮವನ್ನು ಅಲ್ಲದಿರು ಪುಣ್ಯವನ್ನೇ ಮಾಡು. ಆ ಪುಣ್ಯ ಮಾಡಿದ್ರು ಮತ್ತೆ ಆ ಪುಣ್ಯ ಉಣ್ಣಕ್ ಕೊಟ್ರು. ಹರನ ಅಡಿಬಿಡಿ ಶಾಂತರೊಡನ. ಒಳ್ಳೊಳ್ಳೆ ದುರಿತ ಅಂದ್ರೆ ಕೆಟ್ಟ ಕರ್ಮ, ಕೆಟ್ಟ ಕೆಲಸವನ್ನು ಮಾಡಬೇಡ, ಪುಣ್ಯವನ್ನು ಮಾಡ. ಕೆಟ್ಟ ಕೆಲಸ ಮಾಡಬೇಡ, ಬರೀ ಪುಣ್ಯ ಮಾಡ. ಹರನ ಅಡಿಬಿಡಿ ಶಾಂತರೊಡನ. ಪರಮಾತ್ಮ ಹರ, ಅವನನ್ನ ಪೂಜಿಸು. ಯಾಕ? ಮತ್ತೆ ಗುರು ದೊಡ್ಡವ ಅಂದ್ರೆ ಮತ್ತೆ ಇವ ಯಾಕೆ ಬೇಕಾಗಿತ್ತು? ಹರನ ಅಡಿಬಿಡಿ ಅಂದ್ರು ಯಾಕಂದ್ರೆ ಈ ಮಾನವ ಜನ್ಮವನ್ನ ನಿರ್ಮಾಣ ಮಾಡಿದವ ಪರಮಾತ್ಮ.
ಅದಕ್ಕೆ ಅವನನ್ನ ಪೂಜಿಸು. ಈ ಮಾನವ ಜನ್ಮ ಬರ್ಲಿಲ್ಲ ಅಂದ್ರೆ ನಮ್ ಗುರು ಹೆಂಗ್ ಗೊತ್ತೈತಿ. ಶಾಂತರೊಡನಾಡು ಅಂದ್ರೆ ಯಾರು ತನ್ನ ನಿಜವನ್ನ ತಿಳ್ಕೊಂಡಿರ್ತಾರ ಅಂತವ್ರು ಶಾಂತರು, ಜ್ಞಾನಿಗಳು. ಕರುಣವಿರಲಿ ಜೀವಗಳು ನೀತಿ ಇರ್ತದ. ಕರುಣ ಎಲ್ಲ ಜೀವಿಗಳು ಕರುಣವಿರಬೇಕು. ದಯ ನಿಂದಿಸಬಾರ್ದು. ಯಾವ ಮನಸ್ಸನ್ನು, ಯಾರ ಮನಸ್ಸನ್ನು, ಯಾವ ಪ್ರಾಣಿಗಳ ಮನಸ್ಸನ್ನು ನೋಯಿಸಬಾರ್ದು. ಕರುಣವಿರಲಿ. ಹೊರೆ ಪರ್ದಿದಾರನೆಂದು ಶಿವ, ನಿನ್ನನ್ನ ಯಾರು ನಂಬ್ಕೊಂಡಿರ್ತಾರಲ್ಲ ಅವರನ್ನ ಸಲಹು ಅಂದ್ರೆ ನಿಜವಾದ ಇರುವನ್ನ ತೋರಿಸ್ಕೊಡುವಂತ ಅರ್ಥ. ನಿಜವಾದ ಇರುವುದು ಏನೈತಲ್ಲ ಅದನ್ನ ನಿಂದಿಸಿ ನುಡಿಯದಿರಾರನು ಮನಸ್ಸಿಗೆ ಬಂದಂತೆ ನಡೆಯದಿರಿ, ಕುಂದು ಒಡೆಯದಿರು ಕಾಮಾದಿಗಳನ್ನು ಜಯಿಸಲು. ಯಾರನ್ನು ನಿಂದಿಸಿ ನುಡಿಯಕ್ಕೆ ಹೋಗ್ಬಿಡಪ್ಪ. ಅದು ಬಡದು ಗಾಯ ಮೂರ್ತಿನೋದು ಆ ಮಾಹಿತಿ ಬೇದದ್ದು ಗಾಯ ದೊಡ್ಡ ಮಾರು. ಮನಸ್ಸಿಗೆ ನೋವಾಗಂತ ಮಾತಾಡ್ಬೇಡ. ಕುಂದು ಒಡೆಯದಿರು. ಒಂದು ಅಂದ್ರೆ ಕೆಟ್ಟ ಹೆಸರು ತಂದ್ಕೊಳ್ಬೇಡ. ಕಾಮಾದಿಗಳನ್ನು ಜಯಿಸಿ, ಕಾಮ ಕ್ರೋಧ ಮೋಹ ಇವನು ಜಯಿಸಿದ್ರೆ ನೀನು ಸೂರ, ಅವಾಗ ನೀ ಮಾನವ. ಈ ವೈರಿಗಳೇನದಾವ ಕಾಮ ಕ್ರೋಧ ಮೋಹ ಲೋಭ ಮದ ಮತ್ಸರ, ಇವು ನಮ್ಮ ವೈರಿಗಳು. ಅವನು ಜಯಿಸಿದ್ರ ಸೂರ ಮತ್ತು ನೀನು ಮನುಷ್ಯ. ಅದಕ್ಕೆ ಕೈ ಹಿಡಿದವನು ಗ್ರಹಿಸುವಂತೆ ಈ ಕಾಮಾದಿಗಳನ್ನು ಜಯಿಸಿ ಅವನಿಗೆ ಎದಿಬೇಕು. ಆಸೆ, ಕಾಮ ಅಂದ್ರೆ ಆಸೆ. ಆಸೆಯನ್ನು ಗೆಲ್ಲೋದು ಬಹಳ ಕಠಿಣ ಐತೆ. ಭವಮಾಲೆಗಲಸು ಹುಟ್ಟು ಸಾವಿಗೆ ಎದುರು, ಖುಷಿಯದಿರು ಎಡರು ಬಂದು ಕವಿಯಲ್ಲ ಅಂದದಿರು. ಎಂತ ಸಂಕಟ ಕಾಲದೊಳಗು ಸುಳ್ಳು ಮಾತಾಡ್ಬೇಡ, ಧೈರ್ಯ ಬಿಡಬೇಡ ಅಂತ. ಧೈರ್ಯ ಅದಕ್ಕೇನಂತಾರ, ಧೈರ್ಯನ ಕಾರಣ ಇದು ಧರ್ವಂದಕ್ಕೆ. ಧೈರ್ಯವನ್ನು ಸರ್ವಸಾರ ಅಂತ. ಒಟ್ಟ ಭಯ ಪಡ್ಬೇಡ ಅಂತ. ದುಃಖ ಬರ್ತೈತೆ ಮನುಷ್ಯನಿಗೆ ಸಂಸಾರದೊಳಗೆ, ಅದಿರೋದು ಮಾನ ಅಪಮಾನ ಬಂದಾಗ ಧೈರ್ಯ ಬಿಡಬೇಡ. ತತ್ವ ಸಂತತಿಯ ವಿವರಿಸಿ ನೋಡು ತಿಳಿಯಂದರು. ಬಹುಮಾಲೆ ಕಲಸು ಖುಷಿಯದಿರು ಎಡರು ಬಂದು ಕವಿಯಲ್ಲ ಅಂದದಿರು. ಸಂಪದೋ ತವೆ ಮದ ಒಳಗೆ. ಸಂಪತ್ತು ಬಂದಾಗ ಸೊಕ್ಕು ಮದ ಇವನ್ನ ತಿಳಿದು ಅವನು ಜಯಿಸು. ಸಂಪತ್ತು ಬಂದಾಗ ಸೊಕ್ಕು ಬರ್ತೈತೆ. ಮದ ಅಂತಾರ ಸೊಕ್ಕಿ ಮದ. ವಿದ್ಯಾ ಮದ, ಧನ ಮದ, ಯೌವನ ಮದ, ಅಧಿಕಾರ ಮದ, ತಪೋ ಮದ, ವಿದ್ಯಾ ಮದ ಇಂಥವೆಲ್ಲ 8 ಪ್ರಕಾರದ ಮದಗಳ ಮದ ಅಂದ್ರೆ ಸೊಕ್ಕು. ಸಿರಿ ಬಂತು ಅಂದ್ರೆ ಸೊಕ್ಕು ಬರ್ತೈತೆ. ಅದು ಎಲ್ಲೋ ಒಬ್ಬವ ಸಿರಿ ಬಂದ್ರ ತಿಳಿದಂತ ಜ್ಞಾನಿ ಇದ್ರೆ ಯಾವಾಗಲೂ ನಮ್ರತೆಯಿಂದ ಇರ್ತದೆ. ಅಜ್ಞಾನಿಗೆ ಬಂತು ಸೊಕ್ಕು ಧನ ಮದ ಸಿರಿ ಬಂತಂದ್ರೆ ಅವನಲ್ಲಿ ಪಾಪದ ಕೆಲಸನೇ ಜಾಸ್ತಿ. ಹಂಗಂಗೆ ರೊಕ್ಕ ಕೊಡ್ತಾನ ಪಾಪನ ಮಾಡ್ತಾನೆ. ಮುಂದ ಆ ಪಾಪವನ್ನ ಅಧೋಗತಿಗೆ ಹೋಗ್ಬೇಕು. ಅದಕ್ಕಾಗಿ ತಿಳಿದು ಸಮಯ ನಿಷ್ಠೆಯಲ್ಲಿ ವೇದ ವಿಧ ಭಕ್ತಿಗಳನ್ನು ಅಗಲದಿರು. ವೇದಗಳು ಏನು ಹೇಳ್ತಾವ ಒಳ್ಳೆ ಮಾರ್ಗ ಅದನ್ನ ತಪ್ಪದೆ ನಡೆಸು. ಆರು ನಾನೆಂದು ವಿಚಾರಿಸು ವಿಷಮಯ ಸಂಸಾರವಿದನು ಕರ್ಮಸಂದರಿ. ಮಾರಮರ್ದನ ಶಂಭು ಲಿಂಗವನ್ನು ಗಂಭೀರ ಸುಖದೊಳಿರು. ಗಂಭೀರ ಸುಖ ಅಂದ್ರೆ ಎಂದೂ ಕೆಡಲಾರ್ದಂತ ಸುಖ. ಸುಖ ಅಂದ್ರೆ ಯಾವ್ದಕ್ಕಂತೀವಿ ನಾವು ಸುಖ.
ದುಡ್ಡಿಗೆ ಸುಖ ಅನ್ಬೇಕು, ಅಧಿಕಾರಕ್ಕೆ ಅನ್ಬೇಕು, ಹೊಲ ಮನೆಗೆ ಅನ್ಬೇಕು, ಹೆಣ್ಣು ಮಕ್ಕಳಿಗೆ ಐತಿ ಸುಖ. ಯಾವದಕ್ಕೆ ಸುಖ? ಎದ್ರೊಳಗೈತಿ? ತನ್ನೊಳಗೈತದ ನಿಜವಾದ ಸುಖ ಹೊರಗೆ ಹುಡುಕ್ತಾರೆ. ಸುಖ ಇರೋದು ತನ್ನೊಳಗ. ಹೊರಗೆ ಹುಡುಕಿದ್ರೆ ಎಲ್ಲಿ ಸಿಗ್ತೈತೆ ಸುಖ? ಕಷ್ಟ. ಸುಖ ತನ್ನೊಳಗೈತಿ, ಹೊರಗೆ ಹುಡುಕಿದ್ರೆ ಆ ಸುಖ ಸಿಗೋದಿಲ್ಲ. ರೊಕ್ಕದಾಗ ಸುಖ ಸಿಕ್ಕಿತ್ತಂದ್ರ ಮತ್ತೆ ಹಾಗಾದ್ರ ರೊಕ್ಕನ ಎಣಿಸ್ಕೊಂತ ಹಗಲು ರಾತ್ರಿ ಕುಂದ್ರಬೇಕಾಗಿತ್ತು. ನಿದ್ದಿಗೆ ಹೊಕ್ಕ ನಾವು ರೊಕ್ಕದೊಳಗ ಸುಖ ಇದ್ರ ಅದ್ರೊಳಗ ಸುಖ ಇರ್ತಂದ್ರ ಮತ್ತೆ ನಿದ್ದಿಗೆ ಹಾಕಿ ಆ ರೊಕ್ಕದಕ್ಕಿಂತ ಹೆಚ್ಚಿನ ಸುಖ ನಿದ್ದೆ ಆಗೈತಿ. ಆ ನಿದ್ದಿಗೆ ಏನ್ ರೊಕ್ಕ ಕೊಡ್ಬೇಕಾಗೈತೆ ನಾವು? ಮತ್ತೆ ಅದು ರೊಕ್ಕಕ್ಕಿಂತ ಹೆಚ್ಚಿನ ಸುಖ ನಿದ್ದೆ ಆಗೈತೆ ಅಂದ್ರ ರೊಕ್ಕ ಸುಖ ಸಿಗುತ್ತಂದ್ರ ಮತ್ತೆ ಈ ರೊಕ್ಕ ಬೇಕಾಗೈತಿ. ಹೆಣ್ಣಿನೊಳಗ ಸುಖ ಇತ್ತಂದ್ರ ಮತ್ ನಿದ್ದಿಗೆ ಹಾಕೋತಿತ್ತು. ಆದ್ರ ಅದ್ರಾಗ ಸುಖ ಅನುಭವ ಸುಖ ಇತ್ತು. ಈ ಜಗತ್ತದ ವ್ಯವಹಾರ ಇದು ಕರೆವಾಗಿತ್ತು, ಮತ್ ನಿದ್ದಿಗೆ ಹಾಕೋತಿದ್ದ ಅದ್ರೊಳಗ ಸುಖ ಇತ್ತು. ಈ ಹೆಚ್ಚಿನ ಸುಖ ಎಲ್ಲಿ ಸಿಗ್ತೈತಿ ಅಂದ್ರ ಅದು ನಿದ್ಯಾಗ ಹೆಂಗ್ ಸುಖ ಐತಿ ಅಂದ್ರ ಏನೋ ಇಲ್ಲಿ ಒಂದು ದೊಡ್ಡ ಗಾಡಿ ಆಗಿತ್ತು, ಉರುಪ ಭಯಂಕರ ಉರುಪ ಜಾತ್ರೆದಾಗ ಉರಿತಿದ್ದ. ನಿದ್ದೆ ಎತ್ತಿದ್ರ ಐತಿ ಅದ ಗಡ್ಡಿ, ನಿದ್ದೆ ಎತ್ತಿದ್ರ ಉರುಪು ಅಂದ್ರ ಅಲ್ಲಿ ಯಾವ್ದು ದುಃಖ ಇಲ್ಲ ನಿದ್ದಾಗ. ಅದಕ್ಕೆ ಹೆಚ್ಚಿನ ಸುಖ ಐತಿ. ಅದು ಒಂದ್ ಸಾಲದ ಬಾಧೆ ಇರ್ಲಿ, ಹೆಂಡ್ರ ಮಕ್ಕಳದು ಏನೋ ಜಗಳ ಇರ್ಲಿ, ಮನಸ್ಸಿಗೆ ಏನೋ ನೆಮ್ಮದಿ ಇದು ಜಾತ್ರೆದಾಗ ಇರ್ತೈತಿ. ಇದು ಅಷ್ಟು ನಿದ್ದೆ ಎತ್ತಿದಾಗ ಎಲ್ಲ ಮರ್ತು ಬಿಡ್ತಾರೆ ಆನಂದದೊಳಗೆ. ಸುಖ ನಿದ್ದೆ ಒಳಗೆ. ಅದಕ್ಕೇನು ನಾವು ರೊಕ್ಕ ಕೊಡೋದ್ ಬೇಕಾಗಿಲ್ಲ. ನಿದ್ದಿಗೆ ಏನು ಮಾಡೋದ್ ಬೇಕಾಗಿಲ್ಲ. ಅದಕ್ಕ ಚಪ್ಪರ್ ಪಲ್ಲಂಗ್ ಬೇಕಾಗಿಲ್ಲ, ಅಂತಸ್ತ್ ಬೇಕಾಗಿಲ್ಲ, ಹಾಸಿಗೆ ಬೇಕಾಗಿಲ್ಲ. ಎಳ್ಳ್ಯಾಗ ಮಕ್ಕಳು ನಿದ್ದೆ ಮಾಡ ಆರಾಮವಾಗಿ ಅದಕ್ಕೇನು ಬೇಕಾಗಿಲ್ಲ. ಈಗ ಅಂತಸ್ತು ಐಶ್ವರ್ಯ ಇರೋದು ದೇಹಕ್ಕ, ಅಂತಸ್ತಿನೊಳಗೆ ಇರೋದು ದೇಹ. ತಾನಿರೋದು ಚರ್ಮದ ಮನೆಯಾಗ ತಾನಿರೋ ಮನಿ ಯಾವ್ದು? ಚರ್ಮ. ಅಂತಸ್ತ್ ಕಟ್ಸೋದು ಯಾವ್ದಕ್ಕ? ಈ ಚರ್ಮ ಇರೋದಕ್ಕ. ಚರ್ಮ ಇರೋದಕ್ಕೆ ಅಂತಸ್ತು, ತಾನಿರೋದು ಚರ್ಮ. ಆ ಚರ್ಮದ ಮನಿ ಹಸನಾಗಿ ಇಟ್ಕೋಬೇಕು. ತಾನಿರೋ ಮನಿ ಅದನ್ನ ಹಸನಾಗಿ ಇಟ್ಕೋಬೇಕಂತಂದ್ರ ಅರ್ಷಡ್ ವರ್ಗಗಳನ್ನು ಮೀರಿರ್ಬೇಕವ. ಅರ್ಷಡ್ ವರ್ಗಗಳು ಮೋಹ, ಲೋಭ, ಮದ, ಅರ್ಷಡ್ ವರ್ಗಗಳು. ವೈರಿಗಳು 6. ಅರ್ಷಡ್ ಅಂದ್ರೆ 6 ವೈರಿಗಳು. ಇವರು ನಮಗ್ ವೈರಿಗಳು. ಇವನ್ನ ಗೆದಿಬೇಕು. ಇವನ್ ತಿಳ್ಕೊಂಡು ತನ್ನ ನಿಜ ಸುಖದೊಳಗೆ ಇರ್ಬೇಕಂತ ಹೇಳ್ತಾರ ಅವ್ರು. ಅದು ಮಾನವನ ಧರ್ಮ. ಅದಕ್ಕ ತನುವಿನಲ್ಲಿ ನಿರ್ಮೋಹ, ಮನದಲ್ಲಿ ನಿರಹಂಕಾರ. ಈ ದೇಹದ ಮೇಲಿಂದ ಮೋಹ ಐತಲ್ಲ, ಮೋಹ ಮಮಕಾರ. ಮಮಕಾರದಕ್ಕಿನ ಮಿಕ್ಕಿನ ಬಂಧವಿನ್ನುಂಟೆ. ಮಮಕಾರ ಅನ್ನೋದನ ಒಂದು ಬಂಧ. ಅದು ನಮ್ಮನ್ನ ಕಟ್ಟಿ ಹಾಕೈತಿ. ಪಾಶ ಅದು ಮಮಕಾರ. ಮನದಲ್ಲಿ ನಿರಹಂಕಾರ ಇರ್ಬೇಕು, ಅಹಂಕಾರ ಇರ್ಬಾರ್ದು. ಅಹಂಕಾರದಿಂದನೇ ಜಗತ್ತು ಉತ್ಪತ್ತಿ ಆಗೈತದ. ಜಗತ್ತು ಉತ್ಪತ್ತಿ ಆಗಿರೋದು ಅಹಂಕಾರ. ತನುವಿನಲ್ಲಿ ನಿರ್ಮೋಹ, ಮನದಲ್ಲಿ ನಿರಹಂಕಾರ, ಪ್ರಾಣದಲ್ಲಿ ನಿರ್ಭಯ. ನಾಳೆ ಬಪ್ಪುದು ನಮಗೆ ಹಿಂದೆ ಬರಲಿ, ಹಿಂದೆ ಬಪ್ಪುದು ನಮ್ಗೆ ಈಗಲೇ ಬರಲಿ. ಇದಕ್ಕಾರಂದವರು ಇದಕ್ಕಾರ ಅಳ್ಕೋರು. ನಾಳೆ ಬರೋದು ಉತ್ತ ಬರಲ, ಈ ಸಜ್ಜನ ಬರಲ. ಅದಕ್ಕೆ ಅಂದಕ್ ಹೋಗ್ಬಾರ್ದು. ಯಾಕಂದ್ರ ಆ ಪ್ರಾಣಕ್ಕೆ ನಾಶ ಅನ್ನೋದಿಲ್ಲ, ಯಾವಾಗಲೂ ಇರ್ತಕ್ಕಂಥ. ಹಾಗಿದ್ಮೇಲೆ ಅದಕ್ಕೆ ಯಾಕೆ ಭಯ ಪಡ್ತೀವಿ? ಅದು ನಾಶ ಇಲ್ಲ, ಯಾವಾಗಲೂ ಇರ್ತಕ್ಕಂಥದ್ದು. ತನುವಿನಲ್ಲಿ ನಿರ್ಮೋಹ ಇರಬೇಕು, ಮಮಕಾರ ಇರಬಾರ್ದು. ಮನದಲ್ಲಿ ನಿರಹಂಕಾರ, ಪ್ರಾಣದಲ್ಲಿ ನಿರ್ಭಯ, ಭಾವದಲ್ಲಿ ದಿಗಂಬರ.
ಭಾವ ಅವರವರ ಭಾವಕ್ಕೆ ಅವರವರ ತೆರನಾಗಿರುವನು ಪರಮಾತ್ಮ. ಭಾವದೊಳಗನ ಆಸೆ ಹುಟ್ಟೋದು ಭಾವದಾಗ, ಅದು ನಿರಂಭಾವ. ಯಾವ ಆಸೆನೂ ಹುಟ್ಟುವ ಆಸೆನ ದುಃಖದ ಮೂಲ ಕಾರಣ, ಹುಟ್ಟದಕ್ಕೆ ಕಾರಣ ಆಸೆನ ಬೀಜ ಅದು. ಅದಕ್ಕೆ ಭಾವದೊಳಗೆ ದಿಗಂಬರ, ಆಸೆ ಇರಬಾರ್ದು ಯಾವ. ಚಿತ್ತದಲ್ಲಿ ನಿರಾಪೇಕ್ಷೆ, ಚಿತ್ತದೊಳಗ ಯಾವ ಅಪೇಕ್ಷೆನೂ ಇರಬಾರ್ದು. ಇದು ಯಾವ ಪ್ರಾಣಿ ಬರ್ಬೇಕಾದ್ರೂ ಕೂಡ ಮನುಷ್ಯನಿಗೆ 100 ವರ್ಷ ಆಯುಷ್ಯ ಕೊಟ್ಟನ ಭಗವಂತ. ಈ ಯಾವ ಯುಗ ಇದು? ಕಲಿಯುಗ. ಕಲಿಯುಗದೊಳಗ ಮಾನವನಿಗೆ 100 ವರ್ಷ ಆಯುಷ್ಯ. 100 ವರ್ಷ ಬದುಕಕ್ಕಾಗಿ 100 ವರ್ಷ ಬದುಕಕ್ಕ ಆ ಬುತ್ತಿ ಕಟ್ಕೊಂಡ ಬಂದ ನೀವ ಬದುಕಕ್ಕ. ಮೊದಲ ತಾಯಿ ಗರ್ಭದಿಂದ ಬರ್ಬೇಕಾದ್ರೆ ಈ ಜೀವನ 100 ವರ್ಷ ಆಯುಷ್ಯ ಏನೈತಲ್ಲ, ಆಯುಷ್ಯ ಮುಗಿಯತ್ತ ನಾನು ಯಾವ ರೀತಿ ಆದ್ರೂ ಅದು ಬದುಕನೇ ಇರ್ತದ. ಬುತ್ತಿನ ಕಟ್ಕೊಂಡ್ ಬಂದ ನಾವ. ಪ್ರಾರಬ್ಧ ಅಂತಾರ ಅದಕ್ಕೆ. ಪ್ರಾರಬ್ಧ, ಪಾಪ ಪುಣ್ಯ ಏನ್ ಅನುಭವಿಸ್ಬೇಕಾಗೈತಿ ಅನುಭವಿಸ ಹೋಗ್ಬೇಕು. ಅದಕ್ಕೆ ಬುತ್ತಿ ಅದ ನಾವು ಕಟ್ಕೊಂಡ್ ಬಂದದ್ದು. ಪಾಪ ಮಾಡಿದ್ರೆ ಪಾಪ ಉಣ್ಬೇಕು, ಪುಣ್ಯ ಮಾಡ್ಯಾರ ಪುಣ್ಯ. ಪ್ರಾರಬ್ಧದ ಬುತ್ತಿ ಕಟ್ಕೊಂಡವ್ರು. ಅದ್ರ ಬಗ್ಗೆ ಏನ್ ಚಿಂತೆ ಮಾಡೋದ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಬುತ್ತಿ ಬರುವಾಗ ತಂದ ಬಿಟ್ಟ ನಾನು. ಈ ದೇಹ ಸಂರಕ್ಷಣೆ ಮಾಡೋರು ನಾವು. ಅದು ಹೆಂಗ ಬಂದೈತಿ, ಹೆಂಗ ಸಂರಕ್ಷಣೆ ಆಗುತ್ತೆ, ಹೆಂಗ ಹೋಗುತ್ತೆ. ಹೆಂಗ್ ಬಂದೈತೆ, ಹೆಂಗ್ ಸಂರಕ್ಷಣೆ ಆಗುತ್ತೆ, ಅದು ತಾನು ಹೋಗಂತ ಹೋಗಿ ಮಾಡುತ್ತೆ. ಅದಕ್ಕೇನು ಸಂಬಂಧನೇ ಇಲ್ಲ. ಅದಕ್ಕ ಧನುವಿನಲ್ಲಿ ನಿರ್ಮೋಹ, ಮನದಲ್ಲಿ ನಿರಹಂಕಾರ, ಪ್ರಾಣದಲ್ಲಿ ನಿರ್ಭಯ, ಭಾವದಲ್ಲಿ ದಿಗಂಬರ, ಚಿತ್ತದಲ್ಲಿ ನಿರಾಪೇಕ್ಷೆ, ವಿಷಯದಲ್ಲಿ ಉದಾಸಿ, ಜ್ಞಾನದಲ್ಲಿ ಪರಮಾನಂದ ನೆಲೆಗೊಂಡವನೇ ಜೀವನ್ಮುಕ್ತನು. ಜ್ಞಾನದೊಳಗ ಆತ್ಮನೇ ನಾನು ಅಂತಕ್ಕಂಥದ್ದು ಎಲ್ಲ ಪರಿಪೂರ್ಣ ತಿಳ್ಕೊಂಡು ಆನಂದದೊಳಗೆ, ಹೆಂಗ್ ನಿದ್ದೆಯೊಳಗೆ ಆನಂದದೊಳಗಿರ್ತಾನ ಆ ರೀತಿ ಸದಾಕಾಲ 3 ಅವಸ್ಥೆ ಒಳಗೂ ಆನಂದದೊಳಗಿರ್ತಕ್ಕಂಥದ್ದು ಅದು ಮಾನವನ ಧರ್ಮ. ಯಾವದಕ್ಕೂ ಚಿಂತೆ ಮಾಡಕ್ ಹೋಗಬೇಡ. ಅದು ಬುತ್ತಿ ಕಟ್ಕೊಂಡು ಬಂತ, ಅದಕ್ಕೆ ಯಾಕೆ ಚಿಂತೆ ಮಾಡ್ತೀವಿ? ಅದಕ್ಕೆ ಏನ್ ಬರೋದು ಭೋಗದಾಗ ಐತೆ ಅದನ್ನ ಭೋಗಿಸುತ್ತೆ. ತಪ್ಸಕ್ಕೆ ಯಾರ ಕಡೆನೂ ಆಗಲ್ಲ. ಎಷ್ಟು ಭೋಗ ಐತೆ ಅವರವರ ಭೋಗ. ಅದು ಬಾರದು ಬಪ್ಪದು ತಪ್ಪು. ಏನ್ ಬರ್ಬೇಕಾಗಿತ್ತು ಅದು ಬರ್ತೈತಿ, ಅದು ತಪ್ಸಕ್ಕಾಗಲ್ಲ. ಈ ರೋಗ ಇವ್ರು ಬಡತನ ದುಃಖ ಯಾರು ಬೇಡ್ತಾರ? ನೀವು ನನಗೆ ಬಡತನ ಬರ್ಲಿ, ನನಗೆ ದುಃಖ ಬರ್ಲಿ, ಮತ್ತೆ ನನಗ ಇಂಥದ್ದು ರೋಗ ರುಜಿ ಬರ್ಲಿ ಅಂತ ಯಾರು ಬೇಡ್ಕೊಳಲ್ಲ. ಆದ್ರೂ ಬಡತನ ಬರ್ತ, ಮತ್ತು ರೋಗ ರುಜಿನೂ ಕೂಡ ಬರ್ತಾವ. ನಾವು ಬಿಡೋದಿಲ್ಲ, ಬರ್ಬೇಡ ಅಂದ್ರೂ ಬಿಡಾಗಲ್ಲ. ಹಂಗ ನಾವ್ ಏನ್ ಕಟ್ಕೊಂಡ್ ಬಂದೀವಿ ಬುತ್ತಿನ, ಅದನ್ನ ನಾವು ಅನುಭವಿಸ್ತೀವಿ. ಆ ದೇಹ ಕಟ್ಕೊಂಡ್ ಬಂದತ್ತೆ, ಆ ದೇಹ ಅನುಭವಿಸುತ್ತೆ. ಅದ್ರ ಬಗ್ಗೆ ಏನು ಚಿಂತೆ ಮಾಡೋದು ಬೇಕಾಗಿರೋ ಅವಶ್ಯಕತೆ ಇದೆ. ತೆಗೆದಾಗ ಆತ್ ನೋಡು. ಚಾರ್ಜ್ ಆತು. ಜ್ಞಾನದಲ್ಲಿ ಪರಮಾನಂದ ನೆಲೆಗೊಂಡವನೇ ಜೀವನ. ಇಹ ಪರ ಭೋಗದೋಳು ಇಹ ಸುಖವೇನು? ಇಹ ಪರ ಈ ಜಗತ್ತದೊಳಗ ದೇವಲೋಕದೊಳಗಿರೋ ಸುಖ ಏನದು? ಅದು ನಿಜವಾದ ಸುಖ ಅಲ್ಲ. ಅದಕ್ಕ ಬಹು ವಿಭವನ್ ಪಡೆದೊಡೆ ತಾನೇನು. ಈ ಜಗತ್ತಿಗೆ ನೀನು ಅರಸಾದ್ರೆ ನಿನಗೇನು ಸುಖ ಸಿಗುತ್ತೆ? ಮತ್ತೆ ಅವ್ನು ನಿದ್ಗೆ ಹಾಕೋತಿದ್ದ, ಅದ್ರಾಗ ಸುಖ ಸಿಕ್ಕಿತ್ತು. ಅದ್ರೊಳಗ ಸುಖ ಇಲ್ಲ. ಬಹು ವಿಭವನ್ ಪಡೆದ, ವಿಭವ ಅಂದ್ರೆ ಜಗತ್ತು. 64 ದೇಶಗಳ, ಈ 64 ದೇಶಕ್ಕೂ ತಾನು ಅರಸಾದ್ರೂ ಅವ್ರು ಸುಖ ಇಲ್ಲ ಅದ್ರೊಳಗ. ಮತ್ತೆ ಆಗ ಇನ್ನು ಮುಂದೆ ಆಸೆ.
ಸರಸಾಲಂಕೃತ ರೂಪಿಂದೇನು, ಒಳ್ಳೆ ಅಲಂಕಾರ ಮಾಡಿ ಬಹಳ ಚಂದ ಅದಿನಪ್ಪ ಅಂದ್ರೆ ಅದ್ರೊಳಗೆ ಸುಖ ಸಿಗುತ್ತದ. ಅಲಂಕಾರದಿಂದ ಸುರನರ ವಂದಿತೆಯಿಂದೇನು, ಸುರರು ಅಂದ್ರೆ ದೇವತೆಗಳು, ನರರು ಅಂದ್ರೆ ಮಾನವರು. ಇವರು ನಮಸ್ಕಾರ ಮಾಡಿದ್ರೆ ನಿನಗೇನು ಸುಖ ಸಿಗುತ್ತದೆ? ಇನ್ನ ನಾನು ನೋಡಿಲ್ಲ ಅವ್ರು ನಮಸ್ಕಾರ ಮಾಡಕ್ಕೆ. ದೇಹ ನೋಡಿ ನಮಸ್ಕಾರ, ಆ ದೇಹ ನೀನು ಅಲ್ಲ, ನಿಂದು ಅಲ್ಲ. ಆದ್ರೂ ಅದ್ರೊಳಗೆ ಸುಖ ಐತೆ ನೋಡಿ. ಸುರ ನರ ವಂದಿತೆ, ದೇವರು ದೇವರು ಕೂಡ ದೇವತೆಗಳು ಮತ್ತು ನರರು ಮನುಷ್ಯರು ನಮಸ್ಕಾರ ಮಾಡಿದ್ರೆ ಅದ್ರ ಸುಖ ಐತೆ. ನೀನು ಸುಖ ಅದ್ರೊಳಗಿದ್ರೆ ನಿದ್ದೆ ಹಾಕೊಕ್ಕಿದ್ದಿ. ಬಹುಸಿದ್ಧಿಗಳನ್ನು ಪಡೆಯಲ್ಲ ಅದರಿಂದ ಏನು, ಅಷ್ಟು ಸಿದ್ಧಿಗಳದಾವೆಲ್ಲ. ಆ ಸಿದ್ಧಿ ಪಡ್ಕೊಂಡ್ರೆ ನಿನಗೆ ಸುಖ ಐತೆ, ಅದ್ರೊಳಗೂ ಸುಖ ಇಲ್ಲ. ಅದಕ್ಕ ಮಹೇಶ್ವರ ತ್ರಿಮೂರ್ತಿಗಳ ಆ ಪದಿ ನೀನು ಬಂದ್ರ ಸುಖ ಇಲ್ಲ. ಸುಖ ಇರೋದು ತನ್ನೊಳಗ ಹೆಂಗೈತೆ. ಆಶಾ ರಹಿತನಾಗಿರ್ಬೇಕು ಅಂದ್ರೆ ಅದು ಸುಖ. ಸುಖ ಅಂದ್ರೆ ಏನು? ಆಸೆ. ಆಸೆ ದುಃಖಕ್ಕೆ ಮೂಲ ಕಾರಣ ಆಸೆ, ಸುಖಕ್ಕೆ ಮೂಲ ಕಾರಣ ನಿರಾಸೆ. ಆಸೆ ದುಃಖಕ್ಕೆ ಮೂಲ ಕಾರಣ ಆಸೆ, ಸುಖಕ್ಕೆ ಮೂಲ ಕಾರಣ ನಿರಾಸೆ. ನಿರಾಸೆ ಇದ್ದದ್ದ ಸುಖ, ಅದ ಸುಖ. ಅದಕ್ಕ ಅವರು ಭೋಗೇ ರೋಗ ಭಯ. ಭೋಗ ಅಂತಕ್ಕಂಥದ್ದು ಏನೈತಲ್ಲ, ಹೆಂಗ ರೊಕ್ಕ ಕೊಡುತ್ತಂದ್ರ ಹಂಗಂಗ ಕೆಟ್ಟ ಆಹಾರ ಉಪಯೋಗ ಮಾಡ್ತಾನ, ಹಂಗಂಗ ರೋಗಗಳು ಪ್ರಾಪ್ತಿ ಆಗ್ತಾವ. ಅವಾಗ ಋಷಿ ಮುನಿಗಳು ವನವಾಸ ಮಾಡುವಾಗ ಬರೇ ತಪ್ಲ ಗಡ್ಡಿ ಗೆಣಸು, ಅವ್ರಿಗೆ ಯಾರು ಬರ್ತಿದ್ದಿಲ್ಲ. ಹಂಗಂಗ ಇದು ಭೋಗ. ಈಗಿನ ಆಹಾರ ಅಂತೂ ಬರೀ ಕಲಬೆರಕೆ ಆಹಾರ. ಧರ್ವಂದ್ರಾಗ ಎಣ್ಣ್ಯಾಗ ನೋಡ್ರಿ ಎಲ್ಲ ಕಲಬೆರಕೆನ. ಧರ್ವಂದ್ರ ಈ ಬಾಳೆಹಣ್ಣು ಮಾಡ್ತಾರ, ಕಾಯಿ ಇರ್ತವ, ಅದಕ್ಕ ಒಂದು ಕೆಮಿಕಲ್ಸ್ ಹಾಕ್ಬಿಡ್ತಾರ, ಬೆಳಗದ್ರ ಹಣ್ಣಾಗಿಬಿಡ್ತಾವ, ಬಣ್ಣಕ್ ಬಂದ್ಬಿಡ್ತೈತೆ. ಹಣ್ಣಾಗಿರೋದಿಲ್ಲ, ಬಣ್ಣ ಬಂದ್ಬಿಡ್ತದೆ, ಅಷ್ಟು ರುಚಿ ಇರೋದಿಲ್ಲ. ಆ ಪುಡಿ ನೀರಾಗ ಕಲಸಿ ಅದಕ್ಕ ಉಗ್ಬಿಡ್ತಾರ ಬಾಳಿ ಗೊನಿಗೆ, ಅದು ಬೆಳಗದ್ರಾಗ ಹಣ್ಣಾಗಿ. ಹಿಂಗ ಧರ್ವಂದು ಕೆಮಿಕಲ್ಸ್ ಎಣ್ಣೆ ಅದಾವಲ್ಲ ನಾವ್ ತಿನ್ನೋವು, ಅದು ಒಂದ ನಮೂನಿ ಇರುದಿಲ್ಲ ಅದ್ರಾಗ. ಎಲ್ಲ ಕೆಮಿಕಲ್ಸ್ ನಿಂದ ಮಾಡಿದ್ವು ಅವು. ಹಿಂಗಾಗಿ ಇವು ರೋಗ ಉತ್ಪತ್ತಿ ಆಗಕತ್ತೇವ. ಶುದ್ಧ ಆಹಾರ ಇಲ್ಲ ಈಗ ಮೊದಲಿನ ಒಟ್ಟು ಕೆಮಿಕಲ್ಸ್ ನಿಂದ ತಯಾರಾಗಕತ್ತೈತಿ ಧರ್ವಾಂದ. ಎಲ್ಲದ್ರಾಗೂ ನೋಡ್ರಿ ಕಲಬೆರಕೆನ, ಒಂದು ಸುದ್ದಿ. ವಿದ್ಯೆ ನೃಪಾಲಾಭಯ. ನಾವು ರೊಕ್ಕ ಗಳಿಸಿದೀವಿ ಅಂದ್ರ ರಾಜರ ಒಯ್ಬೋದು, ಹೆಚ್ಚು ಗಳಿಸಿದ್ರ ತುಡುಗ್ರರ ಒಯ್ಬೋದು, ಅಣ್ತಮ್ರರ ಪಾಲ್ ಹಾಕ್ಬೋದು. ಅದು ಭಯ ಐತೆ ಐತೆ ಅವು ರೊಕ್ಕ ಗಳಿಸ್ದಂಗ. ವಿದ್ಯೆ ಅಂದ್ರ ಸಂಪತ್ತು. ಇದು ನೃಪಾಲಾದ್ ಭಯಂ ಅಂದ್ರ ರಾಜರು ಅಥವಾ ಕಳ್ಳರ ಭಯ ಇದ್ದೇ ಇರ್ತೈತೆ. ಅವು ರೊಕ್ಕ ಹೆಚ್ಚಾದಾಗ ಭಯನೂ ಇರ್ತೈತೆ ಅವಾಗ. ಸಂಪತ್ತು ಹೆಚ್ಚಾದಾಗೆಲ್ಲ ಒಟ್ಟ ನೆಮ್ಮದಿ ಸಿಗದ, ಯಾವತ್ ಏನಾಕೈತಿವ ಒಟ್ಟು ಭಯ. ರಾಜರಿಗೂ ಭಯ ಇರ್ತೈತಿ, ಇನ್ನೊಬ್ಬ ರಾಜ ಬಂದ ಎಲ್ಲಿ ಯಾವಾಗ ಮುತ್ತಿಗೆ ಹಾಕ್ತಾನೋ ಅವ್ರಿಗೂ ಭಯ ಐತಿ. ನಿರ್ಭಯಿಂದ ಎಲ್ಲ ಆಸೆ ತೆಗೆದವನು ನಿರ್ಭಯ. ಆಸೆ ತೆಗೆದ್ರ ಆಗಿಬಿಡ್ತಾವ. ಆಸೆನ ಸುಖದ ಮೂಲ, ದುಃಖಕ್ಕೆ ಮೂಲ ಕಾರಣ ಆಸೆ. ಮಾನೇ ದೈನ ಭಯ. ಬಹಳ ಮಾನುವಂತ ದಿನಪ್ಪ ನಾನು. ಮರ್ಯಾದೆ ಕೊಡ್ತಾರೆ ಎಲ್ಲಾರು, ಯಾವನವ್ರು ಒಬ್ಬೊಬ್ಬ ಬಂದು ಬೇದ್ ಬಿಡ್ತಾರೆ. ಭಯ ಬರ್ತಾವ, ಎಂದು ನನ್ನ ಮರ್ಯಾದೆ ಕಳೀತಾರೋ. ಮಾನೇ ದೈನ ಭಯ.
ಶಾಸ್ತ್ರೇ ವಾದ ಭಯ. ಆ ಶಾಸ್ತ್ರ ಯಾವನಾರು ವಾದ ಮಾಡಿದ್ರು ಎಲ್ಲಿ ನನ್ನ ಸೋಲಿಸ್ತಾನ ಏನು ವಾದಗಳು, ಆ ಭಯ. ಗುಣೇ ಕಲಭಯ, ಒಳ್ಳೆ ಗುಣದಿಂದ ಜಗಳ ಯಾರು ಕೂಡ ಮಾಡಿದ್ರು ಇವ ಎಂತ ಗುಣದಲ್ಲೇ ಇವ ಜಗಳ ಮಾಡ್ತಾನೆ ಮಂದಿಗೂ ಮತ್ತೇನ ಸಂಪನ್ನ. ಬಲೆ ರಿಪು ಭಯ, ಬಾಳ ಸೂರದಿನಂದ್ರ ನಮ್ಮ ವೈರಿಗಳ ಭಯ ಇದ್ದೇ ಇರ್ತಾವ. ಕುಸ್ತಿ ಜಾನುಶ್ರುತಿ ರಾಜ ಅಂತಕ್ಕಂಥ ಒಬ್ಬ ರಾಜ 3 ದೇಶ ಗೆದ್ದಂತ, 3 ದೇಶಕ್ಕೂ ರಾಜ, ಚಕ್ರವರ್ತಿ ರಾಜ. ಅವ ಬೆಳದಿಂದ ಬೆಳಕ ಊಟ ಮಾಡಿ ಇಬ್ರು ಗಂಡ ಹೆಂಡತಿ ಮ್ಯಾಲೆ ಅಂತಸ್ತಿನ ಮ್ಯಾಲೆ ಹೋಗಿ ಬೆಳದಿಂಗಳ ಬೆಳಕ ತಂಪು ಗಾಳಿ ಆನಂದದಿಂದ ಕುಂತಿದ್ರು ನಗನಗುತ್ತೆ. ಅಲ್ಲೇ 2 ಹಕ್ಕಿ, ಗಂಡು ಹೆಣ್ಣು ಹಾದು ಹೊಕ್ಕಿದ್ದು. ಅದ್ರ ಒಂದು ಹೆಣ್ಣು ಹಕ್ಕಿ ಈ ರಾಜ ಎಷ್ಟು ಪುಣ್ಯ ಮಾಡಿರ್ಬೇಕು, ಗಂಡ ಹೆಂಡತಿ ನಗನಗ್ತಾ ಹೆಂಗ್ ಕುಂತಾರ ನೋಡಿ, ಎಷ್ಟು ಪುಣ್ಯ ಮಾಡಿ. ಅವಾಗ ಗಂಡ ಹಕ್ಕಿ ಹೇಳ್ತೈತೆ, ಇವಂದ್ಯಾ ಪುಣ್ಯ, ಅಲ್ಲಿ ರೈಕು ಅಂತಕ್ಕಂಥ ಒಬ್ಬ ಸನ್ಯಾಸಿ ಅದನ, ಅವನ್ ಪುಣ್ಯದ ಮುಂದೆ ಇವಂದ್ಯಾ ಪುಣ್ಯ. ಇವ ನೋಡಿದ್ರೆ ಚಕ್ರವರ್ತಿ ರಾಜ, ಅವ ಸನ್ಯಾಸಿ ನೋಡಿದ್ರೆ ತೊಡಕ್ ಬಟ್ಟಿಲ್ಲ ಅವಾಗ, ಒಂದು ಬಂಡಿ ನೆರಳಿಗೆ ಕುಂತ ಆರಾಮ ನಿದ್ದೆ ಮಾಡ, ಜೋಳಿ ಇಲ್ಲ, ಬಟ್ಟಿಲ್ಲ, ಏನೂ ಇಲ್ಲ. ಅಂತವ ನಿಜ ಸುಖ ಅಂತ ಹೇಳ್ತಾನ. ಆ ಹಕ್ಕಿ ಮಾತು ಅವ್ ರಾಜಾಗ ಗೊತ್ತಾಗ, ನನ್ಕಿಂತ ಮತ್ತೆ ಹೆಚ್ಚಿನ ಪುಣ್ಯ ಮಾಡ್ಯಾನಂದ್ರ ಎಂತಾವ್ ಇರ್ಬೇಕು, ಅವನ್ ನೋಡ್ಬೇಕಲ್ಲ ನಾವು ಅಂತ ರಾಜ ಪ್ರಜೆಗಳನ್ನ ಕಳಿಸಿ ಮುಂಜಾನೆ ಬೇಕು ಅಂತಕ್ಕಂಥ ಸನ್ಯಾಸಿ ಎಲ್ಲದಾನ ನೋಡಿ ಹುಡುಕ. ಅವ್ರು ಹೋಗಿ ಹುಡ್ಕಂತ ಹೋದ್ರು ಅಂತ ಒಂದು ಹಳ್ಳಿ ಒಳಗ ಒಂದು ಬಂಡಿ ಗಾಳಿಗೆ ಮಕ್ಕೊಂಡಿದ್ದ ಆರಾಮ. ಅವಾಗ ನಾವು ಹತ್ರ ಹೋಗಿ, ನಮ್ಮ ರಾಜ ನಿಮ್ಮನ್ನ ಕರ್ಕೊಂಬ, ನಾನು ನಿಮ್ ರಾಜನ ಹತ್ರ ಏನಾರ ಕೇಳಾಕನು ಬಂದೆ, ಮತ್ ನಾನು ಯಾರನ್ನಾರ ಏನಾರ ಕಳು ಮಾಡಿ ತಪ್ಪ ಅಪರಾಧಿನೂ ಅಲ್ಲ, ನಾನು ನಿಮ್ ರಾಜನ ಹತ್ರ ಕರ್ಕೊಂಬ ಅಂತ ಹೇಳದಕ್ಕ ನಾ ತಪ್ಪು ಮಾಡಿರ್ಬೇಕು ಅಂದ್ರು. ಇಲ್ಲಾಂದ್ರೆ ನಾ ಏನಾರ ಬೇಡಿರ್ಬೇಕು, ನಾನೇನು ತಪ್ಪುನು ಮಾಡಿಲ್ಲ, ನನ್ಗೇನು ಬೇಕಾಗಿಲ್ಲ, ನಾನ್ ಯಾಕೆ ಬರ್ಲಿ, ಬೇಕಾದ್ರೆ ನಿಮ್ ರಾಜನ ಬಾ ಅಂದ. ಅದನ್ನ ಬಂದ್ ಹೇಳಿದ್ರು ಅವ್ರು ರಾಜನ. ಆಯ್ತು ನೋಡ, ನನ್ಕಿನ ಪುಣ್ಯ ಅಂತ ನಾನು ಹೋಗಿ ನೋಡ್ಬೇಕು ಅವ್ ಹೆಂಗ. ರಾಜ ಬಂದ ಒಂದ್ ಬಂಡಿನ ಹೇಳಿ ಮಕ್ಕೊಂಡ್ ನನ್ ಬರೆಯಮ್ಮ ಏನೇ ಆ ಮುಖ ಕಡೆ ನೋಡಿದ್ರ ಕುಲು ನಗತಾನ, ಅಷ್ಟು ಉಣ್ಣಕ್ಕಿಲ್ಲ ತಿನ್ನಕ್ಕಿಲ್ಲ, ಆದ್ರೂ ಆನಂದದ ಕಡೆ. ಅಲ್ಲಿ ನಿರಾಶೆ ಇದ್ದಾಗ ಮತ್ತೆ ಅವಿಗೆ ಆನಂದದೊಳಗೆ ಇರ್ತದೆ, ಆಸೆ ಇದ್ರೆ ದುಃಖ ಇರ್ತದೆ, ನಿರಾಶೆ ಇದ್ದಾಗ ಸಂತೋಷ ಯಾವಾಗ್ಲೂ ಆನಂದದೊಳಗೆ ಇರ್ತದೆ, ನಿಜ ಆನಂದದೊಳಗೆ ಕುಲು ನಕ್ಕೊಂತ ಬಂದು ಈಗ ಹೆಚ್ಚಿನ ಪುಣ್ಯ ಮಾಡಿ ಅಂತ ನಮ್ಮ ಹಕ್ಕಿಗಳು ಹೇಳಿದ್ರು. ಆ ಪುಣ್ಯ ಹೆಂಗ್ ಮಾಡ್ಬೇಕ, ನಾನು ಎಷ್ಟೋ ಸೂರ್ತನ ಮಾಡಿ ಸೈನ್ಯ ಕಟ್ಕೊಂಡು ಗೆದ್ದು 3 ಲೋಕಕ್ಕೆ 3 ದೇಶಕ್ಕೆ ನಾನು ರಾಜ ಇದ್ದೀನಿ, ನನ್ಕಿಂತ ಹೆಚ್ಚಿನ ಪುಣ್ಯ ಅಂತ ಹೇಳಿದ್ರು. ಆ ಪುಣ್ಯ ನೀ ಹೆಂಗ್ ಯಾತ್ರೆಯಿಂದ ಬಂದ, ಏನ್ ಮಾಡೋದ್ ಬೇಕಾಗಿಲ್ಲ, ಯುದ್ಧ ಮಾಡೋದ್ ಬೇಕಾಗಿಲ್ಲ, ಆಸೆ ತೆಗೆದ್ಬಿಟ್ರೆ ಆತಪ್ಪ, ಅದ ಪುಣ್ಯ. ಆಸೆದನ ದುಃಖ, ನಿರಾಶೆನ ಸುಖ.
ಆಶಾಲಿಂದ ದುಃಖ ಐತಿ, ಆಶಾಲಿಂದ ಹೆಚ್ಚಿನ ಸುಖ ಸಿಗ್ಬೇಕಂದ್ರ ಆಶಾ ರೈತನಾಗಿರ್ಬೇಕ. ಆಶಾ ರೈತನಾಗಿರ್ಬೇಕು. ಆಸೆ ಇದ್ರ ಅವ್ ಬೇಕಾದಂತ ಶ್ರೀಮಂತಿರ್ಲಿ ಅವ್ರು ಸುಖ ಇಲ್ಲ. ಸುಖ ಇಲ್ಲ. ಹೆಚ್ಚಿನ ಸುಖ ಅಂದ್ರೆ ನಿರಾಶೆದವ್ರು. ನಿರಾಶೆದವ್ರು. ಈ ರೀತಿ ಮಾತುಗಳೆಲ್ಲ ಹೇಳ್ಕೊಂತ ಬಂದು ನಾವು ಎಲ್ಲ ಕೇಳ್ಕೊಂತ ಬರ್ತೀವಿ. ಮತ್ತೆ ನಾವು ಮತ್ತೆ ಮೊದಲು ಹೆಂಗಿದ್ವಿ ಹಂಗ ಆಶೆದೊಳಗ ಕೂತ್ಕೊಂಡು ಮುಗಿಸೋಣ ಇವತ್ತು. ಜೈ ಮಂಗಲಂ ಜೈ ನಮ ಪಾರ್ವತಿ ಜೋ